ರೈತ ಮಕ್ಕಳಿಗೆ ನಮ್ಮ ಹಣ್ಣೂರು ತಾಲೂಕಿನ ಅರಣ್ಯ ಮಂತ್ರಿಗೆ ರೈತ ವಿರೋಧಿ PSSಗೆ ಕರ್ಕೊಂಡು ಎಲ್ಲಾ ಪೊಲೀಸ್ ಮನುಷ್ಯನ ಒಂದು ಕೇಸ್ ಬುಕ್ ಮಾಡೇ ಬರಬೇಕು. ದೇವರೊಬ್ಬ ನಾಮ ಹಲನುವಂಗೆ ಮಾಡ್ರ ಹಲ್ಕ ಕೆಲಸಗಳು ಇಷ್ಟುದ್ದಲ್ಲಿ ಇಷ್ಟ ಐತೆ. ಏನಕ್ಕೆ ನೀವು ಇದುವರೆಗೆ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿಲ್ಲ? ಸಾಕ್ಷಿ ಸಮೇತವಾಗಿ ಹಿಡ್ಕೊಟ್ರೆ ಅವ್ರ ಮೇಲೆ ನೀವು FIR ಮಾಡಿಲ್ಲ ಅಂದ್ರೆ ಎಷ್ಟು ತಿಂದಿರ್ಬೋದು? ನಾವು ಸ್ವತಂತ್ರರಲ್ವಾ? ನಮ್ಗೆ ಸ್ವತಂತ್ರ ಬಂದಿಲ್ವಾ? ಇನ್ನು ಎಷ್ಟು ದಿನ ನಾವು ಈ ತರ ಇವ್ರಿಗೆ ಎದ್ಕೊಂಡು ಕೂತ್ಕೊಳ್ಬೇಕು? 24/8/2020 ಈ ದಿನ ಅರಣ್ಯ ಇಲಾಖೆ ಒಂದು ಬೇಜವಾಬ್ದಾರವನ್ನ ಖಂಡಿಸಿ ಏನ್ ಪ್ರತಿಭಟನೆ ನಡೀತಿದೆ. ಸಾಕಷ್ಟು ಎಲ್ಲ ನಮ್ಮ ರೈತ ಬಂಧುಗಳು ಬಂದು ಸೇರಿದ್ದಾರೆ, ನೋಡ್ತಾ ಇದ್ದೀರಾ. ಎಲ್ಲ ಭಾಗದಿಂದ ಕೂಡ ಬಂದು ಸೇರಿದ್ದಾರೆ. ಹಣ್ಣೂರು, ನೆಂಜನಗೂಡು, ಸುತ್ತಮುತ್ತಲ ಎಲ್ಲ ಗ್ರಾಮದವರು ಕೂಡ ಬಂದು ಸೇರ್ತಾ ಇದ್ದಾರೆ. ದಯವಿಟ್ಟು ಇನ್ನು ಉಳಿದಂತ ನಮ್ಮ ರೈತ ಬಂಧುಗಳು ದಯವಿಟ್ಟು ಬೇಗ ಬಂದು ಹಳೆಯ ಪ್ರವಾಸಿ ಮಂದಿರಕ್ಕೆ ಬರ್ಬೇಕಂತ ಮುಖಾಂತರ ತಿಳಿಸ್ತಾ ಇದೀವಿ. ಈಗಾಗಲೇ ಎಲ್ಲ ನಮ್ಮ ಕಾರ್ಯಕರ್ತರುಗಳು ಕೂಡ ಬಂದು ಸೇರಿದ್ದಾರೆ, ನೋಡ್ತಾ ಇದ್ದೀರಾ. ಇನ್ನು ಉಳಿದಂತವ್ರು ದಯವಿಟ್ಟು ಬೇಗ ಇನ್ನೊಂದು ಅರ್ಧ ಗಂಟೆಯಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಬೇಗ ಬರ್ಬೇಕಂತ ಮುಖಾಂತರ ತಿಳಿಸ್ತಾ ಇದೀವಿ ಬಂಧುಗಳೇ. ನಮ್ಮ ನೆಂಜನಗೂಡವ್ರು ಬಂದಿದ್ದಾರೆ, ನೋಡ್ತಾ ಇದಾರೆ ನೀವು. ಇವಾಗ ಬಂದ್ರೆ ಎಲ್ಲ ಬಡಿಸ ಆಯ್ತು. ಇವ್ರನ್ನು ಬಡಿಸ್ಬಿಡ. ನಮ್ಮ ಸಿರಿಮಳ್ಳಿ ಮಂಜುನಾಥ್ ಅವರು ಕೂಡ ಇವಾಗ ತಾನೇ ಬಂದಿದ್ದಾರೆ. ಅವಾಗೆಲ್ಲ ಗುಂಡ್ಲುಪೇಟೆಯಲ್ಲಿ ಸೇರಿದೀವಿ. ಎಲ್ಲಾ ಭಾಗದಿಂದ ನಮ್ಮ ರೈತ ಬಂಧುಗಳು ಬಂದಿದ್ದಾರೆ. ಇವಾಗ ಬಂಡೀಪುರ, ಮೇಲ್ಕಮ್ಮನಹಳ್ಳಿ ಅರಣ್ಯ ಕಚೇರಿಗೆ ಹೋಗ್ತಾ ಇದೀವಿ. ಸಾಕಷ್ಟು ಎಲ್ಲ ರೈತ ಬಂಧುಗಳು ಬಂದು ಸೇರಿದ್ದಾರೆ. ಈಗ ಹೊನ್ನೂರು ಪ್ರಕಾಶ್ ಅವರು ಕೂಡ ಬಂದಿದ್ದಾರೆ. ಇವಾಗ ಹೊಡ್ತಾ ಇದ್ದೀವಿ. ಎಲ್ಲರೂ ಎಲ್ಲ ಭಾಗದಿಂದ ಕೂಡ ಬಂದಿದ್ದಾರೆ. ಇವಾಗ ನಮ್ಮ ರೈತ ಸಿದ್ದು ಅವರು ಬಂದಿದ್ದಾರೆ. ಇವಾಗ ತಾನೇ ಬಂದ್ರು ಪ್ರಕಾಶ್ ಜೊತೆಗೆ. ಎಲ್ಲರೂ ಕೂಡ ಬಂದು ಸೇರಿದ್ದಾರೆ. ಇವಾಗ ಎಲ್ಲ ಹೊಡ್ತಾ ಇದ್ದಾರೆ ಬೆಳಗಂನಹಳ್ಳಿ ಅರಣ್ಯ ಕಚೇರಿಗೆ, ನೋಡ್ತಾ ಇದ್ದೀರಾ. ಗುಂಡ್ಲುಪೇಟೆ ಪ್ರವಾಸಿ ಮಂದಿರದಿಂದ ಇವಾಗ ಓಡ್ತಾ ಇರುವಂತದ್ದು. ಎಲ್ಲರೂ ಕೂಡ ಓಡ್ತಾ ಇದ್ದಾರೆ. ಇವರು ನಮ್ಮ ಕೊಟ್ರವಾಡಿ ಮನು ಅವರು ಹೋಗ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಇಡೀ ಅವ್ರನ್ನೆಲ್ಲ ಚೆನ್ನಾಗಿ ಅವಿವೇಕಿ ಬಂಡೀಪುರ CFಗೆ, ರೈತ ವಿರೋಧಿ ಬಂಡೀಪುರ CFಗೆ ಬೇಕೇ ಬೇಕು. ಪರಿಸರ ಮತ್ತು ರೈತ ವಿರೋಧಿ ಸಫಾರಿ ನಡೆಸಿದ್ರು ಭ್ರಷ್ಟ ಅರಣ್ಯ ಇಲಾಖೆಗೆ, ಅವಿವೇಕಿ ಅರಣ್ಯ ಇಲಾಖೆಗೆ, ಎಂಜಲು ಕಾಸಿಗೆ ಕೈ ಒಡ್ಡುತ್ತಿರುವ ಭ್ರಷ್ಟ ಅರಣ್ಯ ನೌಕರರಿಗೆ, ಎಂಜಲು ಕಾಸಿಗೆ ಕೈ ಒಡ್ಡುತ್ತಿರುವ ಭ್ರಷ್ಟ ಅರಣ್ಯ ಇಲಾಖೆ ನೌಕರರಿಗೆ, ರೈತ ವಿರೋಧಿ ಅರಣ್ಯ ನೌಕರರಿಗೆ, ಅವಿವೇಕಿ ಅರಣ್ಯ ನೌಕರರಿಗೆ, ರೈತ ವಿರೋಧಿ ಕರೆಸಿ ಅಂತ ಹೇಳಿದೆ ನಾನು. ಅವ್ರ್ಯಾಕೆ ಬಂದಿರ? ಇವ್ರೇನು ಬೆಂಗಳೂರಿಗೆ ಹೋದ್ರು. ನಾ ಅವ್ರು ಕರೆಸಿ ಅಂತ ಹೇಳಿದ್ನಲ್ಲ ಸರ್ ನಿಮಗೆ ಇನ್ಸ್ಪೆಕ್ಟ್ರೆ. ಅವರು ನಿಮ್ಗೆ ಇನ್ಫಾರ್ಮ್ ಮಾಡಿಲ್ವಾ? ಮಾಡಿದ್ರು ನೀವು. ಯಾರು? CF ಚಾರ್ಜ ನೀವು? CF ಚಾರ್ಜ್ ಇದ್ದೀರಾ? ಅಲ್ಲ, ಅವರಿಂದ ಮೇಲ್ಪಟ್ಟ ಅಧಿಕಾರಿಗಳ ನೌಕರರು. ಮಾಧ್ಯಮ ಮಿತ್ರರೇ, ಏನು ಇವತ್ತು ಅರಣ್ಯ ಇಲಾಖೆ ಅಂದರೆ ಅದು ಮೇಲ್ಲೋಕಿಂದ ಇಳಿದು ಬಂದಿಲ್ಲ. ಇವರು ಕಾಡು ಕಾಯಕ್ಕಿರೋರು, ತಿಳ್ಕೊಳ್ಳಿ. ನೀವು ಜಬರ್ದಸ್ತ್ ಮಾಡೋಂಗಿಲ್ಲ. ನೀವು ಕೆಲಸ ಮಾಡಿದಾಗ ನಿಮ್ಮ ಕೇಳೋರು ಯಾರು? ನಾವೇ. ಹಾಗಾದ್ರೆ ಸರ್ಕಾರನ ಪ್ರಶ್ನೆ ಮಾಡೋರು ಯಾರು? ಯಾರು ಸರ್? ಪ್ರಜೆಗಳು. ನಿಮ್ಮ ಪ್ರಶ್ನೆ ಮಾಡೋರು ಯಾರು? ಮತ್ತು ಯಾಕೆ ಒಳಗೆ ಬರಬೇಡಿ ಅಂದ್ರಿ? ಕಾಡು ನಮ್ದಲ್ವಾ? ಕೆಲಸ ಮಾಡೋಕ್ಕಿರವ ಸರಿಯಾಗಿ ಕೆಲಸ ಮಾಡಿದ್ಮೇಲೆ ಕೇಳಕ್ಕೆ ದಣಿಗಳಿದ್ದೀವಿ ನಾವು. ನೀವು ಇಷ್ಟೆಲ್ಲ ಮಾಡಿದ್ರೆ ನಾವು ಯಾಕೆ ಕಾಡ್ಗೆ ಹೋಗ್ತೀವಿ? ಯಾಕೆ ಕಾಡ್ಗೆ ಹೋಗಬಾರ್ದು ನಾವು? ಇದರಿಂದಾನೇ ಎಲ್ಲ ಹಾಳಾಗೋದು. ಯಾರು ನೀವೆಲ್ಲವ? ಯಾಕೆ ಹಾಕಿ ಕೇಸ್ ಅವ್ರ ಮೇಲೆ ಹಾಕಿ ಸರ್? ಕೇಸ ಯಾರು? ನಮ್ಮ ಹುಡುಗರ ಮೇಲೆ ಕೇಸ್ ಹಾಕ್ತೀವಿ ಅಂತಂದ್ರೆ ಹಾಕಿ. ಅದ್ಯಾರು ನಿಮ್ಮ ಮೇಲೆ ನಾವು ಕೇಸ್ ಹಾಕಲ್ವಾ? ನಿಮ್ಮ ಬಿ ರಿಪೋರ್ಟ್ ಹಾಕ್ಸ್ಕೊಳ್ಳೋದ ಕಳ್ಳರಾಗಿ ನಾವು ಧೈರ್ಯವಾಗಿ ಎಲ್ಲ ಕೊಡ್ತೀವಿ ನಾವು. ಬಿ ರಿಪೋರ್ಟ್ ಆಗಾಗ ನಿಮ್ಗೆ ಹಾಕಿದ್ರಲ್ಲ, ಬಿ ರಿಪೋರ್ಟ್ ಆಗ ನಮ್ಗೆ ಕರಿಬೇಕ್ತಾರ. ಇದು ಬೊಂಬ್ಲಾಪುರ ಕೇಸಲ್ಲಿ ಕರಿಬೇಕಲ್ಲ ಸರ್ ನಮ್ಮನ್ನ. ಹೆಂಗೆ ಬಿ ರಿಪೋರ್ಟ್ ಹಾಕ್ಬಿಟ್ರು ನಿಮಗೆ? ನಾವು ಚಾಲೆಂಜ್ ಮಾಡೋ ಕೋರ್ಟಲ್ಲಿ ಬಿ ರಿಪೋರ್ಟ್ ಹಾಕ್ಸ್ಬೇಕ್ತಾನೆ. ಕೇಸ್ ಹಾಕ್ತೀವಿ ಅಂದರೆ ಯಾರ ಮೇಲೆ ಕೇಸ್ ಹಾಕಿರಿ ನೀವು? ಕೇಳಿ ಇಲ್ಲಿ ನಮ್ಮ ಶಶಿ ಮತ್ತೆ ಮಾಯಿ ಎಲ್ಲಪ್ಪ
ಯಾವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸರ್? ಒಂದ್ ನಿಮಿಷ ಹಾ ಒಂದ್ ನಿಮಿಷ ಒಬ್ರು ನಾ ಕೇಳೋದು ಒಬ್ರೇ ಸುಮ್ನಿರಿ ಸುರೇಶ್ ಅವ್ರೆ ನೋಡಿ, ಒಂದ್ ನಿಮಿಷ. ನಾವು ಎಲ್ಗೂ ಬರಲ್ಲ, ನಮ್ಗೆ ಹೊಲ ಉಳಕ್ ಕೆಲಸ. ನಮ್ಗೆ ಇಲ್ಲಿ ಬಂದು ಮುಳಿದ್ರ ಮೇಲೆ ಏನೋ ಇಲ್ಲಿ ಕೂತ್ಕೋಬೇಕಂತ ಆಸೆ? ನಿಮ್ಮನ್ನ ಸರ್ವ್ ಮಾಡಕ್ಕೆ ನಾವು ಇಲ್ಲಿ ಕೂತ್ಕೊಳ್ಳೋದು. ನೀವು ಅಂದ್ರೆ ಒಟ್ಟಾರೆ ಡಿಪಾರ್ಟ್ಮೆಂಟ್ನ ಮೇಲಿಂದ ಅರಣ್ಯ ಸಚಿವ ಅವರೇ ರಾಜೀನಾಮೆ ಕೊಡಬೇಕು. ಶೂಟೌಟ್ ತೆಗೆದು ಮಾಡಿಬಿಡ್ತೀರಲ್ಲ ನೀವು. ಯಾಕೆ ಶೂಟೌಟ್ ಮಾಡ್ಬಿಟ್ರಿ ನೀವು? ಅಲ್ಲ ಇಲ್ಲಿದು ಅಲ್ಲಿ ಎಲ್ಲ ಒಟ್ಟಾರೆ ಅರಣ್ಯ ಸಚಿವನ ಬಗ್ಗೆ ಮಾತಾಡಿದಾಗ ಅದು ಬರ್ತದೆ ವಿಷಯ. ಕಳ್ಳರು ಹಿಡೀರಿ, ಕಳ್ಳರು ನಾವು ಬೇಡ ಅನ್ನಲ್ಲ, ಕಳ್ಳರಿಗೆ ಸಪೋರ್ಟ್ ಮಾಡಲ್ಲ. ನೀವೇ ದೊಡ್ಡ ಕಳ್ಳರಲ್ಲ. ಅದೇನು ಜಿಂಕೆ ಮಾಂಸ ಇತ್ತು ಅಲ್ಲಿ? ಜಿಂಕೆ ಮಾಂಸ ಇದ್ದ ಮೇಲೆ ನಾ ಜವಾಬ್ದಾರಿ ಅಲ್ಲ, ನೀವು ಜವಾಬ್ದಾರಿ. ನಿಮ್ಮ ಮೇಲೆ ಕೇಸ್ ಹಾಕ್ಬೇಕು ಅವನ ಮೇಲೆ. ಈಗ ನೆನ್ನೆ ಈ ತೋರಿಸ್ತಾರಲ್ಲ ಇಲ್ಲಿ ಕೊಂಬುಗಳು, ಗನ್ಗಳು, ಅವನ ರೇಸರ್ ಬ್ಲೇಡ್ಗಳು, ಅವನ ಕೋಟೆ, ಅಲ್ಲಿ ಬಾರ್ಗಳು, ಕಾಂಪೌಂಡ್ ಹಾಕಿರೋದು ಒಳಗಡೆ, ಅವೆಲ್ಲ ಚರ್ಮ, ಬಂದೂಕುಗಳು, ಪಿಸ್ತೂಲ್ಗಳು ಅವೆಲ್ಲ ಇದ್ಮೇಲೆ ನೀವೇ ಕಳ್ಳರು. ನೀವು ಡಿಪಾರ್ಟ್ಮೆಂಟು ಹೆಂಗ್ ಮಡಿಕಣ ಒಳಕವ ಸಾರಿ ಅದ ಸರ್, ನಾವು ಮಾಡಿದ್ಮೇಲೆ ನೀವು ಮಾಡಿದಾರೆ. ಈಗ ಸರ್ ನಾನು ನಿಮ್ ಒಬ್ರು ಅಂತ ತೋರಿಸ್ತಾ ಇಲ್ಲ, ಡಿಪಾರ್ಟ್ಮೆಂಟ್ ನ ಕಳ್ಳರು ಅನ್ನೋದು. ಫಾರೆಸ್ಟ್ ಇಲಾಖೆಯವರು ಇನ್ನೇನಂದರು? ಅದ ಹೆಂಗ್ ಹೋಯ್ತಲ್ಲ ಜಿಂಕ ಮಾಂಸ ಸರ್, ಜಿಂಕ ಕೊಂಬು ಹೆಂಗ್ ಹೋಯ್ತು? ನೀವಲ್ಲಿ ಇನ್ಚಾರ್ಜ್ ಈಗ ನಿಮಗೆ ಬರಲ್ಲ ಅದು. ನಿಮಗೆ ಬಂದ್ಮೇಲೆ ಒಳಗಡೆ ಹೆಂಗ್ ಹೋಯ್ತು? ಆ ರೇಸರ್ ಬ್ಲೇಡ್ ಹೆಂಗ್ ಹಾಕೊಂಡಿದ್ದಾವ? ಅಲ್ಲಿಗೆ ಜೀಪ್ಗಳೆಲ್ಲ ಹೋಯ್ತವಲ್ಲ, ಪಾರ್ಟಿ ಮಾಡ್ತಾರಲ್ಲ ಅಲ್ಲಿ, ನಿಮ್ಮವರು ಕೂತ್ಕೊಂಡು ಪಾರ್ಟಿ ಮಾಡ್ತಾರಲ್ಲ. ಮತ್ತೆ ಅದೇ ಅವೆಲ್ಲ ಹೆಂಗಿತ್ತು? ಅವೆಲ್ಲ ಹೆಂಗ್ ಹೋದು ಒಳಗಡೆ? ಅವೇ ಕೊಂಬುಗಳು, ಪಿಸ್ತೂಲ್ಗಳು, ಆಯ್ತು ತಕ್ಕಳಕ್ ಅವ್ರು ಯಾರು? ಜಿಂಕ ಬಿದ್ದಿರ್ಬಿಡಪ್ಪ ಅಲ್ಲಿ ಕಾಡಲ್ಲಿ ಬಿದ್ದಿರ್ಲಿ, ಅದು ಮರನೇ ಮುಟ್ಟಕ್ಕಿಲ್ಲ ನಾವಂತೀವಿ. ಇನ್ ಕೊಂಬೇಕಾಯ್ತು ಕಣ. ನೀವು ಮಾಡಿದಾಗ ಮೊನ್ನೆ ಹೋಗಿದ್ರು, ಮಾಡ್ಲಿ ಬಿಡಿ ಅವರು. ನೀವು ತಪ್ಪನ ಕಣ್ಣು ಹಿಡಿಲಿ, ನೀವು ಧೈರ್ಯವಾಗಿರಿ ಸರ್. ನೀವು ಪ್ರಾಮಾಣಿಕ ಇದ್ದಾಗ ಇಷ್ಟ ಮಾಡ ಅನ್ಸ್ಕೊಂಡ್ರೆ ನಾವು ನಮಗೂ ಅದ ಯೂನಿಫಾರ್ಮು, ನಿಮ್ಗೆ ಹೆಂಗದ ಯೂನಿಫಾರ್ಮು ಹೆಂಗದ ನಿಮ್ಗೆ ಅದೇ ಥರ ನನಗೂ ಇರೋದು. ನಾನು ದಣಿ. ಹಾಗಾಗಿ ನೀವು ಜಬರ್ದಸ್ತ್ ಮಾಡಿದ್ರೆ ಫಸ್ಟ್ ನಾವೇ ನಿಮ್ಗಳ ಮೇಲೆ ಕೇಸ್ ಕೊಡ್ತೀವಿ. ಅವೆಲ್ಲ ಮಾಡಿ ನೀವು ಕರೆಕ್ಟಾಗಿ ಮಾಡಿ. ನನ್ನೊಳಕ ಬತ್ತವ ಹುಲಿ ನಿಲ್ಸಿ, ಆನೆ ಬರ್ತವೆ ನಿಲ್ಸಿ, ಹಂದಿಗಳು ಬರ್ತವೆ ನಿಲ್ಸಿ, ಕೋತಿಗಳು ಬರ್ತವೆ ನಿಲ್ಸಿ, ನೌಲ್ಗಳು ಬರ್ತವೆ ನಿಲ್ಸಿ. ಕಂಟಿನ್ಯೂಸ್ ನಮಗೆ ಬರಬಾರ್ದು ಅದು ಹಿಡಿಯಕ್. ನೀವೇ ಸರ್, ನೀವು ನಮ್ಮ ಹೊಲಕ್ಕೆ ಬರಬಾರ್ದು ಅದು. ನನ್ನ ಮಾತು ಕೇಳಿ, ನಮ್ಮ ಹೊಲಕ್ಕೆ ಬರಬಾರ್ದು ಅದು. ಯಾಕೆ ಬರ್ಬೇಕು ಅದು? ಬೇಡ. ನಾವು ಹಂಗೆ ಕಂಟಿನ್ಯೂ ಹುಡ್ಕಕ್ ಹೋಗ್ತೀವಿ. ನಾವು ನಮ್ಮನ್ನು ನೀವು ಬೇಡ ಅನ್ನಕ್ಕಾಗಲ್ಲ. ನಾ ಆಯ್ತು RC ಚೇರ್ಮನ್ಶಿಪ್ ಅಲ್ಲಿ ಟಾಸ್ಕ್ ಫೋರ್ಸ್ ಇದೆ. ಅಲ್ಲಿ ಎಲ್ಲರೂ ಬರೀ ನಾವು ಒಬ್ಬರೇ ಅಲ್ಲಿ ಇದು ಮಾಡೋಕ್ಕಾಗೋದಿಲ್ಲ. ಎಲ್ಲ ಟೀಮ್ ಬಂದು ನಾವು ಇದು ಮಾಡಬೇಕು. ನಾವು ಏನು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ಸ್ ಏನಿದ್ದಾವೆ ಅದನ್ನು ರಿಪೋರ್ಟ್ ಮಾಡಿದ್ದೀವಿ. ಅದರಲ್ಲಿ 8 ಹೋಮ್ ಸ್ಟೇಗಳನ್ನ ಆಲ್ರೆಡಿ ಬೀಗ ಹಾಕಿದ್ದಾರೆ. ಇನ್ನು ಮಾಡ್ತಾ ಇದ್ದೀವಿ. ಇದನ್ನ ಕಂಟಿನ್ಯೂಸ್ ಪ್ರೋಸೆಸ್ ಇದು ನಡೀತಾ ಇದೆ. ಈಗ ಮೊನ್ನೆ ಇದು ಫೆನ್ಸ್ ಹಾಕಿದ್ರು ಅಂತ ಹೇಳಿದ್ರಲ್ಲ, ನಾನು ಅಕ್ಟೋಬರಲ್ಲೇ ನೋಟಿಸ್ ಕೊಟ್ಟು ಅದನ್ನು ರಿಮೂವ್ ಮಾಡಿಸಿದ್ದೆ. ಮತ್ತೆ ಅವರು ಆ ಹೊರಗಡೆ ಫೆನ್ಸ್ ಬಿಟ್ಟು ಅವರು ಮನೆ ಸುತ್ತ ಹಾಕೊಂಡಿದ್ರು. ಅದನ್ನು ನಾವು ಇದರಲ್ಲಿ ಸೀಸ್ ಮಾಡಿರೋ ಮೆಟೀರಿಯಲ್ ಅದನ್ನು ಸೇರಿಸಿದ್ದೀವಿ. ಸರ್, ನಿಮ್ಮ ಉತ್ತರ ನಮಗೆ ಪಾರ್ಟ್ಲಿ ಸ್ಯಾಟಿಸ್ಫೈ ಆಗಿರೋದು, ಫುಲ್ಲಿ ಸ್ಯಾಟಿಸ್ಫೈ ಆಗಿಲ್ಲ. ನೋಡಿ, ಪೊಲೀಸ್ ಖಾಕಿಗಿಂತ ಅರಣ್ಯ ಇಲಾಖೆ ಖಾಕಿ ಭಾಳ ಶ್ರೇಷ್ಠವಾದದ್ದು. ಪ್ರಕೃತಿ ಸೇವೆ ಮಾಡೋ ಅವಕಾಶ ಸಿಕ್ಕೈತೆ. ದಯವಿಟ್ಟು ಈ ಥರ ಉಡಾಫೆ ಉತ್ತರ ಕೊಡಬೇಡಿ ನೀವು. ಇಲ್ಲ ಸರ್,
ಸರ್ ನನಗೆ ಅನ್ಸಿದ್ದು ನಾನು ಹೇಳ್ತಾ ಇದ್ದೀನಿ, ಇದು ನಮಗೆ ಸ್ಯಾಟಿಸ್ಫೈ ಆಗಿಲ್ಲ. ಈಗ ರೋಡ್ ಉದ್ದಕ್ಕೂ ನಿಮಗೆ ಎಲ್ಲಾ ಕಡೆ ಸಿಮೆಂಟ್ ಕಾಂಪೌಂಡ್ಗಳಿರೋದು, ಎಲಿಫೆಂಟ್ ಕಾರಿಡಾರು, ಟೈಗರ್ ರಿಸರ್ವ್ ಒಳಗಡೆ ಈ ರೀತಿ ಸಿಮೆಂಟ್ ಕಾಂಪೌಂಡ್ಗೆ ಹೆಂಗ್ ಅವಕಾಶ ಸರ್? ಯಾವ ಕಾನೂನಲ್ಲಿ ಅವಕಾಶ ಇದೆ ಸರ್? ಮತ್ತು ಅದನ್ನ ನೀವು ಅವ್ರಗಳಿಗೆ ಮಕ್ಕಳಿಗೆ ಆಚೆ ತಗೋದು ಯಾರನ್ನ ಬಿಸಾಕಿ ಅದ್ರ ಹೊಡೆದಾಕ್ಬೇಕು, ಡೆಮಾಲಿಷ್ ಮಾಡಿಸ್ಬೇಕು, JCB ತಂದ್ಬಿಟ್ಟು ಅದ್ಬಿಟ್ಬಿಟ್ಟು ಹಿಂಗೆ ಬಿಟ್ಕೊಂಡಿದ್ದೀರಲ್ಲ ಸರ್. ಇದೇನು ಜನವಸತಿ ಪ್ರದೇಶಗಳ ಸರ್? ಇದು ಮಾಮೂಲಿ ನಿಮಗೆ ಬೆಂಗಳೂರು ಮೈಸೂರಲ್ಲಿ ಇದ್ದಂಗೆ ಆಯ್ತಲ್ಲ ಸರ್? ಅದು ಹೆಂಗೆ ಸಾಧ್ಯ ಸರ್? ಇದು ನಿಮ್ಮ ಪೀರಿಯಡಲ್ಲಿ ಈ ರೀತಿ ಡೆಮಾಲಿಷ್ ಮಾಡಿ ನೀವು ಸೇವೆ ಸಲ್ಲಿಸಬೇಕು ಸರ್. ನಿಮ್ಮ ಹೆಸರು ಅಜರಾಮರವಾಗಿ ಉಳಿತದೆ. ಇದು ನನ್ನ ರಿಕ್ವೆಸ್ಟ್ ಸರ್. ಇದು ನಾವು ಈಗ 10 ವರ್ಷಕ್ಕೆ ಹಿಂದೆ ಬಂದಿದ್ದಕ್ಕೂ ಈಗ ನೋಡ್ತಾ ಇರೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಮತ್ತೆ ನಿಮ್ಮಲ್ಲಿ WLOR ವೈಲ್ಡ್ ಲೈಫ್ ಅಫೆನ್ಸ್ ರಿಪೋರ್ಟ್ ಎಷ್ಟಾಗೈತೆ ಸರ್ ಈ ವರ್ಷದಲ್ಲಿ? ಇದೇ ಮೊದಲು ಇಡೀ ಈ 2000 ನೀವು ಸ್ಲೇಟ್ ಹಿಡಿದ್ಬಿಟ್ಟು ಆರೋಪಿಗೆ ಸರ್, ಸ್ಲೇಟ್ ಹಿಡಿದ್ಬಿಟ್ಟು ಆರೋಪಿಗೆ ಕುಂಡಿಸಿದ್ದೀರಾ. WLOR ಇದೇ ಒಂದು, ಅದನ್ನ ನೋಡ್ಬೇಕು ಅಂತ ದಯಮಾಡಿ ಹೇಳ್ಬೇಡಿ. ನೀವು ಬೇರೆ ರಿಪೋರ್ಟ್ಗಳಾಗಿದ್ರೆ ಹೇಳಿ ಸರ್. 4 ರೇಂಜ್ ಬರ್ತವೆ ಈ ವರ್ಷದಲ್ಲಿ. ಅದು ಕುಂದಕೆರೆ ರೇಂಜ್ ಅಲ್ಲಿ ಈ ವರ್ಷದಲ್ಲಿ ಮೊದಲನೇದು ಸರ್. ಕುಂದಕೆರೆ ಒಳಗಡೆನೆ ಈಗಲೂ ಬನ್ನಿ, ನಿಮ್ಗೆ ಅಲ್ಲಿ ತೋರಿಸ್ತೀವಿ ಅವ್ರು ಮಾಡ್ತಾ ಇರೋಂಥ ಅಕ್ರಮಗಳನ್ನ. ಇದು ಮೊದಲನೇದು. ಅದೂ ನಮ್ಮ ರೈತರುಗಳು ನಮ್ಮ ಶಶಿ ತೋರಿಸಿದ್ದಕ್ಕೆ ಇದನ್ನ ಮಾಡಿದ್ದೀರಾ. ಇದ್ರದ್ದೆಲ್ಲ ಕ್ರೆಡಿಟ್ ಶಶಿಗೆ ಹೋಗ್ಬೇಕು. ಮತ್ತೆ ಕ್ರೈಮ್ ಸ್ಪಾಟ್ಗೆ ಇನ್ಫಾರ್ಮೆಂಟ್ ಬಾತ್ಮೀದಾರ ಹೋದ್ರೆ ಅವನು ನಾಚೆ ಹೋಗುವಂತಾರಂತೆ. ಹೆಂಗ್ ಸಾಧ್ಯ ಸರ್ ಇದು? ಹಂಗು ಹೇಳ್ಬಹುದಾ ಸರ್? ಕಾನೂನಲ್ಲಿ ಆ ಥರ ಅವಕಾಶ ಆಯ್ತಾ? ಬಾತ್ಮೀದಾರನಿಗೆ ಕ್ರೈಮ್ ಸ್ಪಾಟ್ ಇಂದ ಹೊರಗಡೆ ಹೋಗಪ್ಪ ಅಂತ ಹೇಳ್ಬಹುದಾ? ಇಲ್ಲ, ಅದು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ. ಅಲ್ಲಿ ಕೆಲವು ಸಾಕ್ಷಿಗಳನ್ನ ಕಲೆ ಹಾಕ್ಬೇಕಾಗುತ್ತೆ. ಆ ಟೈಮಲ್ಲಿ ಡಾಗ್ ಸ್ಕ್ವಾಡ್ನು ಕೂಡ ಕರೆಸಿದ್ವಿ. ಅಲ್ಲಿ ಎಲ್ಲರದು ಸ್ಮೆಲ್ಗಳು ಇದಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿರ್ಬೋದು ಆ ಥರ. ಆಯ್ತಾ? ಅದು ಬಿಟ್ಟು ಅನ್ಯತಾ ಭಾವಿಸ್ಬೇಡಿ ದಯಮಾಡಿ. ಇಲ್ಲ ಸರ್, ನಿಮ್ಮ ಮೇಲೆ ಗೌರವ ಐತೆ ಪರ್ಸನಲಿ. ಬಟ್ ಫಾರೆಸ್ಟ್ ಇಲಾಖೆ ಆಫೀಸರ್ ಆಗಿ ನಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಬರ್ತಾ ಇಲ್ಲ. ಕಾರಣ ಏನು ಅಂದರೆ, ನೀವು ಅಷ್ಟೆಲ್ಲ ಜಿಂಕೆ ಚರ್ಮಗಳು, ಕೊಂಬುಗಳು, ಮತ್ತೆ ಏನು ಬೇರೆ ಮಿಷಿನ್ ಗನ್ಗಳು ಎಲ್ಲ ಇದ್ರೂ ನೀವು ತನಿಖೆನ ಪ್ರಾಪರ್ ಆಗಿ ಮಾಡ್ತಾ ಇಲ್ಲ. ಆರೋಪಿಗೆ ಸಹಕಾರ ಕೊಡಬೇಕು ಅಂತಾನೆ ಮಾಡ್ತಿದ್ದೀರಾ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಐತೆ. ನಾನು ಪೂರ್ತಿ ಹೇಳ್ತೀನಿ ಕೇಳಿ ಸರ್. ಯಾಕೆ ಅಂತಾನು ಹೇಳ್ತೀನಿ ಕೇಳಿ ಸರ್. ಎಲ್ಲಿ ಸರ್ ಆರೋಪಿ? ಮೊದಲನೇ ಆರೋಪಿ, 2ನೇ ಆರೋಪಿ ಎಲ್ಲ ಎಲ್ಲೋದ್ರು ಸರ್? ಅವರು ಆರ್ಮ್ಸ್ ಆಕ್ಟ್ ಒಳಗಡೆ ಕೇಸ್ ಹಾಕಿದ್ದೀರಾ ಸರ್ ನೀವು? ಅಲ್ಲ, ನಮಗೆ ಪವರ್ಸ್ ಇಲ್ಲ. ಅದನ್ನ ಅವ್ರಿಗೆ ವಾರಂಟ್ ಇಶ್ಯೂ ಮಾಡ್ಲಿಕ್ಕೆ ಲೆಟರ್ ಕೊಟ್ಟಿದ್ದೀವಿ. ನೋಡಿ, ಈ ರೀತಿ ಹೀನಿಯಸ್ ಅಫೆನ್ಸ್ ಮಾಡಿದ್ರು ನಮ್ಗೆ ಪವರ್ ಇಲ್ಲ ಅಂತ ಹೇಳ್ತೀರಲ್ಲ, ನನಗಂತೂ ಗೊತ್ತಿಲ್ಲ. ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಪೊಲೀಸರಿಗೆ ನೀವು ತಕ್ಷಣ ರಿಪೋರ್ಟ್ ಕೊಟ್ಬಿಟ್ಟು ಆರ್ಮ್ಸ್ ಆಕ್ಟ್ ಒಳಗಡೆ ಆಗೋದಾದ್ರು ಆಗ್ಲಿ. ಇವಾಗ ನೀವು ಅಲ್ಲಿ ಬಾಕಿ ಸೀಸ್ ಮಾಡಿದ್ದೀರಿ ಸರ್. ಒಬ್ಬ ರೈತ ಹೊಲದೊಳಗ ಹಣ ಬಿದ್ದಾಯ್ತು ಅಂದ್ರ ಇಡೀ ಡಿಪಾರ್ಟ್ಮೆಂಟೇ ಬಂದು ನಮ್ಮ ಜಮೀನಿನ ಬಿದ್ದಿರುತ್ತ. ಇವತ್ತು ರೆಸಾರ್ಟ್ ನಡ್ತಲ್ಲ, ಯಾಕೆ ಸರ್ ಬಿದ್ದಿಲ್ಲ? ಆರೋಪಿಗಳು ಅಷ್ಟು ಹೀನಿಯಸ್ ಅಫೆನ್ಸ್ ಮಾಡಿದ್ರು ಸರ್ ಓಡೋಗವ್ರೆ. ಆ ತರ ಆರ್ಮ್ಸ್ಗಳೆಲ್ಲ ನಿಮ್ಗೆ ಸ್ಮಗ್ಲಿಂಗ್ ಗೂಡ್ಸ್ಗಳು. ಅದು ನೀವು ಅವ್ರ ಹತ್ರ ಈಸ್ಕೊಂಡು ನೋಡಿ, ನಿಮಗೆ ಗೊತ್ತಾಯ್ತದೆ. ಆ ಬುಲೆಟ್ಗಳು ಎಲ್ಲಿ ಪರ್ಚೇಸ್ ಮಾಡಿದ್ರು, ಎಕ್ವಿಪ್ಮೆಂಟ್ ಎಲ್ಲಿ ಪರ್ಚೇಸ್ ಮಾಡಿದ್ರು, ಯೂಸ್ ಮಾಡ್ತಿರೋನು ಯಾರು ಅನ್ಲಾಫುಲ್ ಆಗಿ. ಇಷ್ಟು ಸೀರಿಯಸ್ ಅಫೆನ್ಸ್ನ ಬಿಟ್ಕೊಂಡಿರೋಂಥದ್ದು ಈ ಚೆಕ್ ಪೋಸ್ಟ್ ಅವ್ರು ಏನು ಕತೆ ಕಾಯ್ತವ್ರ? ಎಲ್ಲರೂ ಬಂದರೆ 20 ರೂಪಾಯಿ ಕೊಡು, 30 ರೂಪಾಯಿ ಕೊಡು ಅಂತ ಕೇಳ್ತಾರೆ. ಗನ್ ಇರೋದು ಅಷ್ಟು ದೊಡ್ಡ ಇನ್ಸ್ಟ್ರೂಮೆಂಟ್ ಒಳಗಡೆ ಪಾಸ್ ಆಗೈತೆ ಅಂದರೆ ಹೆಂಗೆ ಬಿಡೋಕ್ಕೆ ಸಾಧ್ಯ? ನಂಬರ್ 1. ಎರಡನೇದು, ಅದು ಯೂಸ್ಡ್ ಬುಲೆಟ್ಗಳು. ಆ ಬುಲೆಟ್ ಸೀರೀಸಲ್ಲಿ ಸರಿಸುಮಾರು ಒಂದು 20-30 ಬುಲೆಟ್ಗಳು ಯೂಸ್ ಆಗೈತೆ. ಅಲ್ಲಿ ಸೌಂಡ್ ಬಂದರೆ ಆ ಲೋಕಲ್ ಇನ್ಚಾರ್ಜ್ ಆಫೀಸರ್ಸ್ಗೆ ಸೌಂಡ್ಗಳು ಕೇಳಿಸೋದಿಲ್ವಾ? ಅದು ಇಷ್ಟೆಲ್ಲ ನೆಗ್ಲಿಜೆನ್ಸಿ ಹೆಂಗೆ ಸಾಧ್ಯ? ಒಳಗಡೆ ಜಿಂಕೆ ಮಾಂಸ ಅಡುಗೆ ಮನೇಲಿತ್ತು, ಕಾಣಿಸ್ಲಿಲ್ಲ. ಇಲ್ಲಿ ಹೊರಗಡೆ ಫೆನ್ಸ್ ಕಾಣಿಸ್ಬೇಕಾಗಿತ್ತಲ್ಲ, ಆ ಮರದ ಸುತ್ತ ಕೊಂಬುಗಳು ಹಾಕೊಂಡಿದ್ರಲ್ಲ, ನಿಮಗೆ ಗೊತ್ತಾಗಬೇಕಾಗಿತ್ತಲ್ಲ. ಯಾಕೆ ಗೊತ್ತಾಗಿಲ್ಲ? ಇಲ್ಲಿ ಮೇಲ್ನೋಟಕ್ಕೆ ನೆಗ್ಲಿಜೆಂಟ್ ಆಫ್ ಇಮಿಡಿಯೇಟ್ ಆಫೀಸರ್ ಕಾಣಿಸ್ತಾ ಇದೆ. ದಯಮಾಡಿ ಅವ್ರ ಮೇಲೂ ಸಹ ನೀವು ಕ್ರಮ ತಗೊಳ್ಬೇಕು. ಒಂದು. ಎರಡನೇದು, ಅಲ್ಲೆಲ್ಲ ಹೋಮ್ ಸ್ಟೇಗಳೆಲ್ಲ ನಡೀತಾ ಇದಾವಲ್ಲ ಸರ್, ಆ ಹೋಮ್ ಸ್ಟೇ ಕಾನ್ಸೆಪ್ಟ್ ನಿಮಗೆ ಚೆನ್ನಾಗಿ ಗೊತ್ತು. ರೈತ ಅಲ್ಲದೇನೆ ಬೇರೆ ಯಾರೂ ಹೋಮ್ ಸ್ಟೇ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಯಾರು ರೈತರು ಹೋಮ್ ಸ್ಟೇ ನಡೆಸ್ತಾವ್ರ ಸರ್? ನೀವು ಪ್ರಾಪರಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ದೀರಾ? ಒಂದು. ಎರಡನೇದು, ಅದು ಯಾರು ಇವಾಗ ಹೋಮ್ ಸ್ಟೇ ನಡೆಸ್ತಿದ್ದ ಅವ್ನು ನಾನು ಹೋಮ್ ಸ್ಟೇನೇ ನಡೆಸ್ತಾ ಇಲ್ಲ, ಅದು ಫಾರ್ಮ್ ಹೌಸ್ ಅನ್ನೋ ರೇಂಜಿಗೆ ಬಂದವನು ನಿಮ್ಮ ಇನ್ವೆಸ್ಟಿಗೇಷನ್ ಲ್ಯಾಪ್ಸಸ್ಸಿಂದ. ಮೂರನೇದು, ಅದನ್ನು ನೀವು ಯಾಕೆ ಸೀಸ್ ಮಾಡಿಲ್ಲ? ನೀವು RTC ನೋಡಿದ್ದೀರಾ ಅದ್ರದ್ದು? ನಾನು ದಿಶಾ ಕ್ಯಾಂಪಲ್ಲಿ ಈಗ ಹೋಗಿ ನೋಡ್ಕೊಂಡು ಬಂದಿದ್ದೀನಿ. RTC ನೋಡಿದ್ದೀರಾ? ಅವ್ರ ಭೂಮಿ ಎಷ್ಟು, ಅರಣ್ಯ ಭೂಮಿ ಎಷ್ಟು ಅಂತ ನೋಡಿದ್ದೀರಾ? ನೀವೆಲ್ಲ ಅರಣ್ಯ ರಕ್ಷಕರಂತ ಅಂದಮೇಲೆ ಅದನ್ನ ಹೋಗಿ ಸೀಸ್ ಮಾಡ್ಬೇಕು ತಾನೆ. ಈಗ ಕ್ರೈಮ್ ನಡೆದಿರೋ ಏರಿಯಾನೇ ನೀವು ಸೆಕ್ಯೂರ್ ಮಾಡಿಲ್ಲ. ಈ FSL ಡಾಗ್ ಸ್ಕ್ವಾಡ್ ಅಂತ ಹೇಳ್ತೀರಾ, ಮತ್ತೆ ಏನು ನೀವು ಕ್ರೈಮ್ ಸೀನ್ ಎಲ್ಲ ಡಿಸ್ಫಿಗರ್ ಆಗಿ ನೀವೇ ಬಿಡ್ತಾ ಇದ್ದೀರಲ್ಲ? ಎಲ್ಲಿ ಸೀಸ್ ಮಾಡಿದ್ದೀರಾ? ಈಗಲೂ ಪ್ರೈವೇಟ್ ಪಾರ್ಟೀಸ್ ಅವರಲ್ಲ, ಅಲ್ಲಿ ನಿಮ್ಮ ಅರಣ್ಯ ಇಲಾಖೆಯವರು
ಸ್ಥಳನೂ ವಶಕ್ಕೆ ತಗೊಂಡಿಲ್ಲ. ಅಲ್ಲ, ಈಗ ಏನ್ ಇಲ್ಲಿಗಲ್ ಮೆಟೀರಿಯಲ್ಸ್ ಇದೆ ಅದನ್ನೆಲ್ಲ ಸೀಸ್ ಮಾಡಿದೀವಿ. ಆ ಸೀಸ್ ಮಾಡಿದ್ಮೇಲೆ ನಮ್ಗೆ ಏನ್ ಕೆಲಸ ಇರುತ್ತೆ ಸರ್? ಈವನ್ ಆ ಕನ್ಸ್ಟ್ರಕ್ಷನ್ ಸಹ ಇಲೀಗಲ್ಲು, ಅದರ ಒಳಗಡೆ ಇರೋಂಥ ಮೆಟೀರಿಯಲ್ಗಳು ಸಹ ಇಲೀಗಲ್ಲು, ಅವ್ರ ಸ್ವಾಧೀನದಲ್ಲಿ ಇರೋದು ಸಹ ಇಲೀಗಲ್ಲು. ಇಷ್ಟೆಲ್ಲ ಇಲೀಗಲ್ ಇದ್ರೆ ನೀವು ಹೆಂಗೆ ಸರ್ ಸೈಲೆಂಟ್ ಆಗಿರೋಕ್ಕೆ ಸಾಧ್ಯ ಸರ್? ನೀವು ಪಂಚಾಯತಿ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಅಥವಾ ಅಲ್ಲಿ ಲೋಕಲ್ ವಿಲೇಜ್ ಅಕೌಂಟೆಂಟ್ನ ಕರ್ಕೊಂಡು ಹೋಗ್ಬಿಟ್ಟು ಇವ್ರದ್ದು RTC ಎಷ್ಟು, ಇವ್ರು ಇರೋಂಥದ್ದು ಸ್ವಾಧೀನ ಎಷ್ಟು, ಇವ್ರು ಒತ್ತುವರಿ ಮಾಡ್ಕೊಂಡಿರೋದು ಎಷ್ಟು ಅಂತ ಕೇಳಿದಿರಾ ಸರ್? ಇಲ್ಲಿ ಏನು ಬಿಸ್ನೆಸ್ ನಡೀತಿತ್ತು, ನಿಮ್ಮ ಹತ್ರ ಪರ್ಮಿಷನ್ ತಗೊಂಡವ್ರಾ ಅಂತ ಅಂದ್ಬಿಟ್ಟು? ಪರ್ಮಿಷನ್ ಬರೀ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದೇ ಕೊಡ್ಲಿಕ್ಕೆ ಆಗೋದಿಲ್ಲ, ಇದು 4-5 ಇಲಾಖೆಗಳಿದಾವೆ. ನೀವು ಅದು ಔಟ್ ಆಫ್ ದಿ ರಿಸರ್ವ್ ಫಾರೆಸ್ಟ್ ನಡೀತಾ ಇರೋದು ಬರೀ ನಮ್ಮೊಬ್ಬರಿಗೆ ಜವಾಬ್ದಾರಿ ಅಲ್ಲ. ಎಸ್ ನೀವು ಒನ್ ಆಫ್ ದಿ ಆಫೀಸರ್ ಟು ಪ್ರಿವೆಂಟ್ ಅಂಡ್ ಕರ್ಬ್ ದಿ ಇಲಿಗಲ್ ಆಕ್ಟಿವಿಟೀಸ್ ಇನ್ ಎಕೋ ಸೆನ್ಸಿಟಿವ್ ಝೋನ್. ರೀಜನಲ್ ಕಮಿಷನರ್ ಮಾಡಿರೋದ್ರಲ್ಲಿ ನೀವು ಒಬ್ರು ಮೆಂಬರ್ ಆ ಕಮಿಟಿ ಒಳಗಡೆ. ಬಟ್ ನೀವು ಏನ್ ಕ್ರಮ ತಗೊಂಡಿದ್ದೀರಾ ಸರ್? ದಯಮಾಡಿ ಎಲ್ಲರಿಗೂ ಆರೋಪಿಗಳನ್ನ ಇದುವರೆಗೆ ಯಾಕೆ ಅರೆಸ್ಟ್ ಮಾಡಿಲ್ಲ, ಜಾಗನ ಯಾತಕ್ಕೋಸ್ಕರ ಸೀಸ್ ಮಾಡಿಲ್ಲ, ಎಲ್ಲ ಫೋರ್ಜರಿ ನಕಲಿ ದಾಖಲೆ ಒಳಗಡೆ ಅಷ್ಟು ನಿಮ್ಗೆ ಕೋರ್ ಫಾರೆಸ್ಟ್ ಒಳಗಡೆ ಹೆಂಗೆ ಇವರು ಫಾರ್ಮ್ ಹೌಸ್, ಹೋಮ್ ಸ್ಟೇ, ರೆಸಾರ್ಟ್ ಮಾಡೋದಕ್ಕೆ ಸಾಧ್ಯ? ಲೋಕಲ್ ಆಫೀಸರ್ಸ್ಗಳ ಪರ್ಮಿಷನ್ ಇಲ್ಲದೆ ಇದೆಲ್ಲ ಆಗೋದೇ ಇಲ್ಲ. ಅವ್ರು ಹಾಕಿರೋಂಥ ಫೆನ್ಸು ಬ್ಲೇಡ್ ಫೆನ್ಸ್ಗಳು, ನಮ್ಮ ಕಣ್ಣಿಗೆ ಕಾಣಿಸೋಂಥ ಫೆನ್ಸ್ಗಳು, ಆದ್ರೂ ಸಹ ಯಾಕೆ ಕ್ರಮ ತಗೊಂಡಿಲ್ಲ? ಇಷ್ಟೊಂದು ಅವರ ಓಲೈಸ್ಕೊಳ್ಳೋದು ಏನೈತೆ ಹೇಳಿ ಸರ್ ದಯಮಾಡಿ. ಅದೇ ಸಂದೇಶ ಕೊಡ್ತಾ ಇದ್ದೀನಿ ನನಗೆ. ಆಮೇಲೆ ಪೊಲೀಸರು ಜನಸ್ನೇಹಿ ಅಂತೀರಿ, ನೀವು ಜನಸ್ನೇಹಿ ಆಗುವಂತ ಕಾಡೋರು ಕೇಳ್ತೀರಿ. ಜನಸ್ನೇಹಿ ಆಗಿ ಬಂದ್ರೆ ಜೈಲ್ಗೆ ಹಾಕ್ತೀನಿ, ಕೇಸ್ ಹಾಕ್ತೀನಿ ಅಂತ ನೀವು ಹೇಳ್ತೀರಿ. ಏನು ಪಾಠ ಹೇಳ್ಕೊಡ್ತೀರಿ ನಮ್ಗೆ ಹೇಳ್ರಪ್ಪ. ಹೇಳಮ್ಮ ಕೇಳೋಣ. ಅಲ್ಲ ಸರ್, ಕಳ್ಳರು ಕಳ್ತನ ಮಾಡಿದಾಗ ಎಲ್ಲ ಬಂದು ಹೇಳ್ಬೇಕು, ಪೊಲೀಸರು ಕೇಳಬೇಕು. ಜನಸ್ನೇಹಿ ಆಗು ಅಂತ ಅವ್ರು ಹೇಳ್ಕೊಡ್ತಾವ್ರೆ. ಪ್ರಾಣಿಗಳ ಕಾಟ ತಡೆಯೋಕ್ಕೆ ರೈತರುಗಳು ನಮ್ಮ ಸ್ನೇಹಿ ಆಗಬೇಕು ಅಂತ ಇವ್ರು ಹೇಳ್ಕೊಡ್ತಾವ್ರೆ. ಪ್ರಶ್ನೆ ಕೇಳಕ್ ಬಂದ್ರೆ ಆಯ್ತು, ಅದು ಓದಿಲ್ಲ, ಸ್ಕೂಲ್ಗೆ ಹೋಗಿಲ್ಲ ಬಿಡು, ನಮ್ಮ ತರ ಪಚ್ಚೆ, ಅದಕ್ಕೆ ಯಾಕೆ? ಅಲ್ಲ, ಇವ್ರು ಹೋಗೋರಿಕಪ್ಪ, ಅದು ಹೋಗಿಲ್ವ ಮರ್ಯ, ಪ್ರಾಣಿ ಹೋಗಿಲ್ವಲ್ಲ. ಈಗ ಇವ್ರು ಸ್ಕೂಲ್ಗೆ ಹೋಗಿ ಬಂದಿರೋ ಉತ್ತರ ಕೊಡ್ಲಿ. ಈಗ ಶಶಿ ಜನಸ್ನೇಹಿ ಆಗ್ಬೇಕು ಬೇಡ, ಕಾಡು ಸ್ನೇಹಿ ಆಗ್ಬೇಕು? ಎಲ್ಲ ಶಶಿ ಬರಲಿ, ಇಲ್ಲ ಹೇಳಿ ಸರ್, ಅವ್ನು ಕಾಡು ಸ್ನೇಹಿ ಆಗ್ಬೇಕಾ ಬೇಡ ಅಂತ? ಕಾಡು ಸ್ನೇಹಿ ಆಗಿರ್ಲೇಬೇಕು. ಮತ್ತೆ ಅದೇನು ಕೇಸ್ ಹಾಕ್ಬಿಡ್ತು? ಯಾರೋ ಮನುಷ್ಯ, ದೊಡ್ಡ ಮನುಷ್ಯ ಮಾತಾಡಿರೋನು, ಅದು ಯಾವ ಸನ್ನಿವೇಶದಲ್ಲಿ ಮಾತಾಡಿದ್ರು ನಾವು ಆ ಸಮಯದಲ್ಲಿ ಇರಲಿಲ್ಲ. ಯಾವ ಸನ್ನಿವೇಶ ಅಂದ್ರೆ ಹೆಂಗೆ ಸರ್? ಅಲ್ಲಿ ಇರ್ಬೇಡ. ಆಯ್ತಪ್ಪ, ಓಕೆ. ಒಂದ್ ನಿಮಿಷ ಇರೋಣ, ಕೇಳ, ಒಂದ್ ನಿಮಿಷ ಇರೋ ಚಿನ್ನ. ಈಗ ಸರ್ ಸನ್ನಿವೇಶ ಯಾವ್ದೊಂದಿತ್ತು ಅಂತ ಅನ್ಕೊಳ್ಳೋಣ. ಈಗ ಸನ್ನಿವೇಶ ರೀಕ್ರಿಯೇಟ್ ಮಾಡೋಣ ನಾನು, ಆಯ್ತಾ? ನಾನೇ ನಿಮ್ಮ ಸಾಹೇಬ್ರು, ನೀವೇ ಶಶಿ, ನಾವಿಬ್ರೆ. ನೀ ಅಲ್ಲಿಂದ ಆಚೆ ಬಂದಿಲ್ಲ ಅಂದ್ರೆ ನಿನ್ನ ಮೇಲೆ ಕೇಸ್ ಹಾಕ್ತೀನಿ ಅಂತ ನಾನೊಂದು ಪದ ಹೇಳಿದೆ. ಈಗ ಯಾವ ಸನ್ನಿವೇಶದಲ್ಲಿ ಹೇಳಿರ್ಬೋದು ಈಗ ಹೇಳಿ ಸರ್? ಈಗ ನೀವ್ ಹೇಳಿದ್ರಿ, ಇಲ್ಲ ಅಲ್ಲಿ ನಾಯಿ ಎಲ್ಲ ಬಿಟ್ಟಿದ್ವಿ, ಸ್ನಿಫರ್ ಡಾಗ್ಗಳು ಬಿಟ್ಟಿದ್ವಿ, ನಿಮ್ಮ ವಾಸನೆಯನ್ನು ಕಂಡು ಹಿಡ್ಕೊಬಿಟ್ಟು ಆಮೇಲೆ ನಾಳೆ ದಿನ ನಿಮ್ಮ ಮನೆಗೆ ಬಂದು ನಿನ್ನ ಹಿಡ್ಕೊಟ್ಬಿಟ್ರೆ ಅದಕ್ಕೆ ನಿನ್ನ ಮೇಲಿರೋ ಲವ್ಗೆ ನಾನು ಆಚೆ ಬರೋಕೆ ಹೇಳಿದೆ ಅಂತ ನೀವು ಹೇಳಿದ್ರಿ, ಹೌದಾ? ಹಂಗಾರೆ ನಿಮ್ಮ ಪೊಲೀಸ್ ಜೊತೆ ಹೋಗಿರ್ತಲ್ಲ, ಹಂಗಾರೆ ಆ ಪೊಲೀಸ್ ಮನೆಗೂ ಬರ್ಬೇಕಲ್ಲ ನಾಯಿ? ನಾನು ಹೇಳಿದ್ದು ಅಲ್ಲಿ ಏನು ನಾವು ಸೀಸ್ ಮಾಡಿದ್ವಿ ಅದನ್ನ ಮುಟ್ಟಬಾರ್ದು ಅಂತ ಹೇಳ್ಬಿಟ್ಟು ಅವರು ಹೇಳಿದಾರೆ ಆ ಟೈಮ್ನಲ್ಲಿ. ಮುಟ್ಬಾರ್ದು ಅಂತ ಹೇಳಿದ್ರೆ ಅಥವಾ ಮುಟ್ಟರೆ ಹಿಡ್ಕೊಯ್ತೀರಿ ಅಂತ? ಆ ಥರ ಇಲ್ಲ. ಏನ ಹೇಳಿದ? ಎಲ್ಲಿ ಶಶಿ ಅವರೇ? ನಾನು ಇರ್ಲಿಲ್ವಾ ಅವಾಗ ಅಲ್ಲಿ? ಅಲ್ಲಲ್ಲ, ಅವ್ರ ನಾಯಿ ಎಲ್ಲ ನಾವು ಹೇಳ್ತಾ ಇದ್ದೀವಿ, ಇವ್ರದ್ದು ಇಲಾಖೆ ನಾಯಿ ಸರ್. ಅಲ್ಲಿ ನಿಮ್ಮ ಮೇಲಧಿಕಾರಿಗಳು ಹೇಳಿದ್ದೆ ಇಷ್ಟು, ನಾವು ಅದನ್ನ ಮುಟ್ಟೋದು ಇಲ್ಲ, ಹತ್ರಕ್ಕೆ ಹೋಗೋದಿಲ್ಲ, ದೂರದಲ್ಲಿ ನಿಂತ್ಕೊಂಡು ನೋಡ್ತೀವಿ ಅಷ್ಟೇ. ಅಲ್ಲಿ ಏನ್ ಕಾರ್ಯಾಚರಣೆ ಐತೆ ಅದ್ ಮಾತ್ರ ನೋಡ್ತೀವಿ ಅಂತಂದಕ್ಕೆ ಈ ಸ್ಪಾಟ್ ಅಲ್ಲೇ ಇರಬೇಡ ನೀನು, ಇಷ್ಟು ಒಳಕ ಹೋಗು ನೀನು, ನಾವು ಮುಂದಕ್ಕೆ ಏನೋ ಇದು ಮಾಡ್ತೀವಿ, ಇಲ್ಲೇ ಇದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ. ಇಲ್ಲೇ ಇದ್ರು ಸತೀಶ್ ಕುಮಾರ್ ಅವ್ರು ಕೇಳಿ, ಮೈ ಕೊಡಿ ಅವ್ರಿಗೆ. ಏನಾದ್ರು ಸತೀಶ್ ಕುಮಾರ್ ಅವ್ರೆ ಇವತ್ತು ಈಗ ಸತ್ಯ, ಈಗ ಇಷ್ಟು ಜನ ಸತ್ಯ ಇದೆ ಅಂದ್ರೆ ಇಷ್ಟು ಜನ ಸತ್ಯ ಒಪ್ಕೊಳ್ಳಿ. ವಿಡಿಯೋನು ಇದೆ ನಿಮ್ಮ ಸಾಹೇಬ್ರು ಹೇಳಿರೋದು. ಏನಂತಂದ್ರು ಅವತ್ತು ನಾವು ಹತ್ರಕ್ಕೆ ಹೋಗಿದ್ವಿ, ಅಲ್ಲಿ ಮುಡ್ತಾ ಇದ್ವಿ. ಅಲ್ಲಿ ಏನಂತ ಹೇಳಿದ್ರು ಅಂದ್ರೆ 50 ಫೀಟು ಈಗ ಒಂದು ಅಪರಾಧ ಪ್ರಕರಣ ನಡೆದಿದ್ರೆ ಸಾಕ್ಷಿಗಳನ್ನ ಕಲೆ ಹಾಕ್ಲಿಕ್ಕೆ 50 ಮೀಟರ್ ದೂರದಿಂದ ಹೊರಗಡೆ ನಿಂತ್ಕೊಳ್ಳಿ ಅಂತ ಹೇಳಿದ್ರು. ಆಮೇಲೆ ನೀವು ಬರೆದಿರೋದಕ್ಕೆ ನನ್ನ ಮೇಲೆ ಆ್ಯಕ್ಷನ್ ತೊಗೊತೀನಿ ಅಂತ ಅವ್ರು ನನಗೆ ಬೈದ್ರು ಸಾಹೇಬರು, ಆಯ್ತಾ? ಅಷ್ಟೇ, ಇನ್ನೇನಿಲ್ಲ. ಮಿಸ್ಕಮ್ಯುನಿಕೇಶನ್ಸ್, ಭಾಷೆ ಗೊಂದಲಗಳು, ಆ ಥರದ್ದು ಒಂದು ಮಿಸ್ಕಮ್ಯುನಿಕೇಶನ್ ನಾನು ಮಾಡ್ಬಿಟ್ರೆ ಬಿಡ್ತೀರ ನೀವು? ನನ್ನ ಇಲ್ಲಣ್ಣ, ಬಿಡ್ತೀರ ಇಲ್ಲ ಹೇಳಿ ಸಾಕು ನನಗೆ. ಮಾಡ್ಲಿಕ್ಕಾಗಲ್ಲ, ಯಾಕೆಂತ ಹೇಳಿದ್ರೆ ಬಿಡ್ತೀರಾ ಸರ್ ನೀವು? ಏನಾದ್ರು ಒಂದು ಮಿಸ್ಕಮ್ಯುನಿಕೇಶನ್ ಬಿಡ್ತೀರಾ ನನ್ನ ನೀವು? ಸರ್ ನೋಡಿ,
ನೀವ್ ಹೆಂಗ್ ಆರೋಪಿಗೆ ಸಹಕಾರ ಕೊಡ್ತಾವ್ರ ಅಂದ್ರೆ ಅರಣ್ಯ ಇಲಾಖೆಯವರು ಹಿಂಗೇನೆ 50 ಮೀಟರ್ ದೂರ ನೀವು ಪಂಚರನ್ನ ಇಟ್ಬಿಟ್ಟು ಮಾಜರ್ ಮಾಡ್ತೀರಾ? ಆ ತರ ಕಾನೂನಲ್ಲಿ ಐತಾ? ಯಾವ ಕಾನೂನು ಹೇಳ್ತದೆ? ಅವನನ್ನ 50 ಮೀಟರ್ ದೂರ ಅಂದ್ರೆ ಎಷ್ಟು ದೂರ ಗೊತ್ತಾ ನಿಮ್ಗೆ? ಸಾಹೇಬ್ರ ಗಮನಕ್ಕೆ ತಂದೆ ನಾನು, ಹಿಂಗೆ ಇವರು ತೋರಿಸೋದ್ರಿಂದ ಸರ್ ಪಂಚಾಯತಿದಾಗ ಇವ್ರನ್ನೇ ಕರ್ಕೊಳೋದು, ಅವಾಗ ನೋಡ್ಬೇಕಾಗ್ತದೆ. ಎಷ್ಟು ವರ್ಷಗಳಿಂದ ಚಾಲ್ತಿಯಲ್ಲಿದೆ ಚೆಕ್ ಮಾಡಿ. ಫಸ್ಟ್ ಆ ಹೋಮ್ ಸ್ಟೇಗೆ ಪರ್ಮಿಷನ್ ಕೊಟ್ಟವ್ರು ಯಾರು? ಅಲ್ಲಿ ನೀವು ಚೆಕ್ ಮಾಡ್ಬೇಕು. ನಾನು ಈಗ ಆಯ್ತು ಸರ್, ನಿಮ್ಮ ಕಾರ್ಡಲ್ಲಿ ಸರ್ ನಾಳೆ ನಾನೇ ಮಧ್ಯದಲ್ಲೆಲ್ಲ ಒಂದು ಚಿಕ್ಕ ಒಂದು ಗೂಡು ಕಟ್ಕೊಳ್ತೀನಿ, ನಾನೇ ಗುಡ್ಲಾಕತ್ತೀನಿ. ಏನು ಮನೆಗೇನೆ ಕಟ್ಕೊಳಕ್ಕೆಲ್ಲ ಕಾಂಕ್ರೀಟ್ ಹಾಕೊಂಡು ಗುಡ್ಲಾಕತ್ತೀನಿ. ಬಂದು ಕೇಳ್ತೀರಾ ಇಲ್ವೋ? ಕೇಳ್ತೀವಿ. ಕಾರ್ಡ್ ಅಕ್ಕಪಕ್ಕದ ಏರಿಯಾದಲ್ಲಿ ಸರ್, ಕಾರ್ಡ್ ಔಟ್ಸೈಡ್ ದ ಫಾರೆಸ್ಟ್ ಹಾಕತ್ತೀನಿ. ನಿಮ್ಮ ಸಂಶಯಾಸ್ಪದ ಬರೋಂಗೆ ನಾನು ಹಾಕತ್ತೀನಿ ಒಂದು ಗುಳ್ಳೆ. ಕೇಳ್ತೀರಾ ಇಲ್ವೋ? ಕೇಳ್ತೀವಿ. ಅವನಲ್ಲಿ ಬಿಲ್ಡಿಂಗ್ ಕಟ್ಕೊಂಡು ಯಾಕೆ ಕೇಳಿಲ್ಲ ಹಂಗಾರೆ? ಇಲ್ಲ, ಅದನ್ನ ನಾವು ಪರಿಶೀಲನೆ ಮಾಡಿ ಅವರೇನು ನಮ್ಮಿಂದ ಇದನ್ನ ಅನುಮತಿಯನ್ನು ಪಡ್ಕೊಂಡಿದ್ದಾರೆ ಇದನ್ನ ಪರಿಶೀಲನೆ ಮಾಡಿ ನಿಮಗೂ ನಾವು ಗಮನಕ್ಕೆ ತರಬೇಕಂತ ವ್ಯವಸ್ಥೆ ಮಾಡ್ತೀವಿ. ಈಗ ಸರ್ ಪಾಪ ನಾನು ನೋಡಿ, ನಾನು ಮೈಸೂರಿಂದ ಇಲ್ಲಿಗೆ ಬಂದು ಕೇಳಿದ್ಮೇಲೆ ನೀವು ನನಗೆ ಗಮನಕ್ಕೆ ತರೋದ ಅವಶ್ಯಕತೆ ಇಲ್ಲ. ಅದು ನಿಮ್ಮದು ದಿನನಿತ್ಯದ ಡ್ಯೂಟಿ ನಿಮ್ಮದು ಸತೀಶ್ ಸರ್. ಆಗಲಿ ಸರ್, ಆಗಲಿ. ನಾನು ಬಂದು ಕೇಳಿದ್ಮೇಲೆ ಹೇಳ್ಬೇಕಾ ಸರ್ ನೀವು ಇದೆಲ್ಲ? ನಿಮಗೆ ಬೇಜಾರಾಯ್ತಾ ಇಲ್ವಾ? ದನ ಕಾಯೋರೆಲ್ಲ ಬಂದು ನಾನು ಪ್ರಶ್ನೆ ಮಾಡಂಗೆ ಆಗೋದ್ರಲ್ಲ, ನಾನು ಬೇಜಾರಾಯ್ತಲ್ಲ ನಿಮಗೆ? ಇಲ್ಲ, ಅದಕ್ಕೆ ನಮ್ಮ ಜನಗಳಲ್ವಾ, ನಮ್ಮದೇ ಜನಗಳು ಅನಿಸ್ತದೆ ನಿಮಗೆ? ನಾವು ನೀವು ಎಲ್ಲ ಒಂದೇ ಅಲ್ವಾ, ಒಂದೇ ನಾಡಿನ ಮಕ್ಕಳು ಅಲ್ವಾ? ನಿಮ್ಗೆ ಅನಿಸ್ತದೆ, ನನಗೆ ಸಂತೋಷ ಅಪ್ಪ. ಒಂದೇ ನಾಡಿನ ಮಕ್ಕಳು ನಾವೆಲ್ಲ ಒಂದೇ ಅಲ್ವಾ? ಬಟ್ ಏನಾಗುತ್ತೆ ಗೊತ್ತಾ, ನೀವೆಲ್ಲ ಹೇಳ್ತಿದ್ದೀರಿ ಪಾಪ, ನೀವು ನಮ್ಮ ಮುಂದೆ ನಿಂತ್ಕೊಂಡು ನಮ್ಮ ಜನ ಪಾಪ ನಮ್ಮೂರು ಅಂತ ಹೇಳ್ತಿದ್ದೀರಿ. ಅಪ್ಪಿ ತಪ್ಪಿ ಏನಾದ್ರು ಒಂದು ತಪ್ಪಾದಾಗ ನೀವು ನಮ್ಮೂರ ಇಲ್ವ ಅಂತ ಅಲ್ಲೇ ಗೊತ್ತಾಗೋಯ್ತದೆ ತಕ್ಷಣಕ್ಕೆ. ಆ ಕ್ಷಣ ಗೊತ್ತಾಗೋಯ್ತದೆ ಯಾರ ಕಡೆಯವರು ಅಂತ. ಅಲ್ವಾ? ಈಗ ನಾವು ಅಂದ್ರೆ ನಿಮಗೆ ಸಂಬಂಧಪಟ್ಟಿದ್ದು ವಿಚಾರ ಅಲ್ಲ ಅಲ್ದ್ರೂ ಹೇಳ್ತೀವಿ, ಸುಮ್ಮನೆ ಉದಾಹರಣೆ ಕೊಡ್ತೀವಿ. ಈಗ ಮೊನ್ನೆ ಅನ್ನೂರಲ್ಲಿ ಏನೋ ನಡೆದಿದೆ ಘಟನೆ, ಅದು ಬೇಡ, ಅದ್ರ ಬಗ್ಗೆ ನಾವು ತುಂಬಾ ಡೀಟೇಲ್ ಹೋಗೋದು ಬೇಡ. ಅದು ನೀವು ತನಿಖೆ ಮಾಡ್ತಾ ಇದ್ರೆ ಮಾಡ್ಕೊಳ್ಳಿ, ಒಳ್ಳೇದೋ ಕೆಟ್ಟದೋ ಅದು ಆಮೇಲೆ ಬರಲಿ, ತನಿಖೆಯಲ್ಲಿ ರಿಪೋರ್ಟಲ್ಲಿ ಬರಲಿ. ಅನ್ನೂರಲ್ಲಿ ಪ್ರಾಣಿ ಕೊಲ್ಲಕ್ಕೆ ಕೂತಿದ್ರು ತಾನೇ ಅವರು, ಅಥವಾ ಕೊಂದ್ಬಿಟ್ಟೇನೆ ಕೂತಿದ್ರು ನೀವು ಹೇಳ್ತಿದ್ದೀರಿ. ಬೇಟೆಗಾರರು ಅಂತ ಹೇಳಿದಿರಿ, ಅವ್ರನ್ನ ಹೊಡೆದಾಕಿದ್ದೀರಿ. ಹಂಗಾರೆ ಈ ನನ್ನ ಮಗನ ಯಾಕೆ ನೋಡ್ಬಿಟ್ಟಿದ್ದೀರಿ? ಅಲ್ಲೋಪ, ಇಲ್ಲ ಅವ್ರಿಗೆ ನಾವು ಸಮಯ ಕೊಡಬೇಕಿತ್ತು, ಇವ್ರಿಗೆ ಕೊಟ್ಟಂಗೆ ಇಲ್ಲ. ಇವ್ರನ್ನ ಅವ್ರಿಗೇನೋ ಏನು ಕಳಿಸಿದ್ರೆ ಸರ್, ನೋಟಿಸಾ? ಇವನಿಗೆ ಆ 3 ಜನಕ್ಕೂ ಒಂದು ನೋಟಿಸ್ ಕಳಿಸ್ಬೇಕಿತ್ತು, ಅಲ್ಲೇ ಕೂತ್ಕೊಂಡತ್ಲಾಗೆ ಕೊಡ್ಬೇಕಿತ್ತು ಸರ್ ಅವ್ರಿಗೂ ನೋಟಿಸ್ನ. ಅದೇಂಗದು ಬಂಡೀಪುರಕ್ಕೆ ಒಂದು ರೂಲ್ಸು, ಅನ್ನೂರ್ಗೆ ಒಂದು ರೂಲ್ಸು. ಅವರಲ್ಲಿ ಏನು ಮಾಡಿದರೆ ಅದನ್ನು ಖಂಡಿತ ನಾನು ಸಮರ್ಥಿಸ್ಕೊತಾ ಇಲ್ಲ. ನಾನು ಇಲ್ಲಿ ಬಂದು ನಿಂತ್ಕೊಂಡಿರೋದೇನೆ ನಾನು ಕಾಡು ಪ್ರಾಣಿಯನ್ನು ಕಾಪಾಡಿ ಅಂತ ಹೇಳಕ್ಕೆ, ಕಳ್ಳರನ್ನ ಕಾಪಾಡಿ ಅಂತ ಹೇಳಕ್ಕೆ ನಾನು ಇಲ್ಲಿ ಬಂದಿಲ್ಲ. ಆದ್ರೆ ನಿಮ್ ನ್ಯಾಯ ಹೊಂದುತ್ತಾ ಇರ್ಬೇಕಲ್ಲ, ಇಲ್ವಲ್ಲ ನಿಮ್ ನ್ಯಾಯ ಒಂಥರ ನೀವು ಬೇಕಾದಂಗೆ ಉಪಯೋಗಿಸ್ತಿರಲ್ಲ ನ್ಯಾಯವ. ಅಲ್ಲಿ ಹೊಡೆದ್ಮೇಲೆ ಇಲ್ಲಿ ಹೊಡಿಬೇಕು, ಇಲ್ಲಿ ಬಿಟ್ಟ ಮೇಲೆ ಅಲ್ಲಿ ಬಿಡ್ಬೇಕಿತ್ತು. ಅಂದ್ರೆ ನೀವಿಬ್ರು ಬೇರೆ ಬೇರೆ ಸರ್ಕಾರಕ್ಕೆ ಏನಾದ್ರು ಕೆಲಸ ಮಾಡ್ತಾ ಇದ್ದೀರಾ? ಆಯ್ತು ಸರ್, ಸಿಚುವೇಶನ್ ಇನ್ಸಿಡೆಂಟ್ ಎಲ್ಲ ಅರ್ಥ ಆಗತ್ತೆ, ನನಗೂ ಆಗತ್ತೆ ಸರ್. ಹಂಗ ಆಯ್ತು ಸರ್, ಅಜ್ಮಲ್ ಕಸಬ್ನ ಇನ್ಸಿಡೆಂಟ್ ಸಮೇತ ಹಿಡ್ಕೊಂಡು ಅವನಿಗೆ 3 ವರ್ಷ ಬಿರಿಯಾನಿ ತಿನ್ನಿಸ್ಕೊಂಡು ಸಾಕಿದ್ವು ಇಲ್ವ ನಾವು? ಅವನಿಗೆ 3 ವರ್ಷ ಊಟ ಹಾಕಿದಿರಿ. ಈಗೆಲ್ಲ ನಮ್ಗೆಲ್ಲ ಸಿಬ್ಬಂದಿ ನಿಂತಾರಪ್ಪ ಪೊಲೀಸರು, ಅವ್ನು ಕಳ್ತನ ಮಾಡಿ ಸಿಗಾಕೊಂಡ್ರೆ ಎತ್ಕೊಂಡ್ಬಿಟ್ಟು ನೀವು ಏನ್ ಬೇಕು ಮಾಡ್ಬೋದಣ್ಣ? ಸ್ಟೇಷನ್ಲಿ ಮಾಡ್ಬೋದಣ್ಣ? ಶೂಟ್ ಮಾಡಂಗಿದ್ರೆ ಅದನ್ನ ಮಂಡಿ ಅಂತ ಕೇಳಕ್ಕೋ ಅದೆಲ್ಲ ಮಾಡಿ ಅಂತ ಹೇಳ್ಕೊಟ್ರು ಅಂತ, ಹಂಗೆ ಅಣ್ಣ ಕರೆಕ್ಟ್ ಅದೇ ಹೇಳ್ಕೊಟ್ರದು ಅಲ್ವಾ? ಸೊ ಸಮರ್ಥಿಸ್ಕೊಳ್ಳೋ ಏನು ಗೊತ್ತಾ ಸರ್, ಇವತ್ತು ಸಮಸ್ಯೆ ಏನಾಗ್ಬಿಟ್ಟಿದೆ ಅಂತ ಎಲ್ಲರೂ ಸ್ವಲ್ಪ ಓದ್ಕೊಬಿಟ್ಟಿದ್ದೀವಿ ನಾವೆಲ್ಲ. ಚೂರು ನಿಮ್ಮಷ್ಟು ಓದಿಲ್ಲ, ಚೂರು ಓದ್ಕೊಬಿಟ್ಟಿದ್ದೀವಿ. ವಿಚಾರ ಗೊತ್ತಾಗೋಯ್ತು ನಮಗೆ ಬೇಗ. ಇವತ್ತು ಮೊಬೈಲ್ ಬೇರೆ ಹಿಡ್ಕೊಂಡವೆ, ಎಲ್ಲ ಹುಡುಗರುಗಳು ಮೊಬೈಲ್ ಕೂತಿರ್ತವೆ, ತೆಗೆದಾಗ್ತವೆ. ಇವಾಗ ಆಲ್ರೆಡಿ ಆ ಪೋಸ್ಟ್ ಮಾರ್ಟಮ್ ಮಾಡಿರೋ ಫೋಟೋಗಳು ಮಾಡಿ ತಗೋತವೆ. ಇವತ್ತು ತೆಗೆದು ನೋಡಿ, ಎಲ್ಲರೂ ಇಲ್ಲಿ ಕೂತ್ರು ಎಲ್ಲ ಅರ್ಧಕ್ಕೆ ಮೊಬೈಲಲ್ಲಿ ಪೋಸ್ಟ್ ಮಾಡೋ ಫೋಟೋಗಳಲ್ಲಿ ನೋಡಿ ಎಲ್ಲರ ಹತ್ರ ಅಂತ. ಇವತ್ತು ಪ್ರಪಂಚ ಫಾಸ್ಟ್ ಆಗೈತೆ, ಕಳ್ಳರಿಗೂ ಫಾಸ್ಟ್ ಆಗೈತೆ, ಪೊಲೀಸರಿಗೂ ಫಾಸ್ಟ್ ಆಗೈತೆ. ನಾನು ತಪ್ಪು ಮಾಡಿದ್ರು ನಿಮ್ಗೆ ಗೊತ್ತಾಯ್ತದೆ, ನೀವು ತಪ್ಪು ಮಾಡಿದ್ರೆ ನನಗೂ ಗೊತ್ತಾಗೋಯ್ತು ಅಷ್ಟೇ. ಅಲ್ಲಿ ಎಲ್ಲಾ ಜಿಲ್ಲೆಯಲ್ಲೂ ಕರ್ಕೊಂಡು ಹೋಗಿ ಎಲ್ಲಾ ಪೊಲೀಸ್ ಸ್ಟೇಷನ್ ಆ ಮನುಷ್ಯನ ಒಂದೊಂದು ಕೇಸ್ ಬುಕ್ ಮಾಡೇ ಮಾಡ್ಬೇಕು ನಾವು. ಶುಭಮ್ ಸಿಂಗ್ ಕೇಸು ಇಡೀ ಕರ್ನಾಟಕದ ಅರಣ್ಯ ಇಲಾಖೆಯಲ್ಲಿ ಮುಂದಕ್ಕೆ ಬರುವ ಎಲ್ಲಾ ಅಧಿಕಾರಿಗಳಿಗೊಂದು ಪಾಠ ಆಗಬೇಕು. ಒಬ್ಬ ರೈತ ಬಂದು ಅವನು ಸಹಾಯ ಮಾಡಕ್ ಬಂದಿರೋದ್ಮೇಲೆ ಅವನ ಮೇಲೆ ಕೇಸ್ ಹಾಕ್ಸ್ತೀನಿ ಅಂತ ಹೇಳ್ತಾನಲ್ಲ, ಆ ತರ ಒಂದು ವ್ಯಕ್ತಿಗೆ ಮುಂದೆ ಬರುವಂತ ಅಧಿಕಾರಿಗಳಿಗೊಂದು ಪಾಠ ಆಗಬೇಕು ಅಂತ ಹೇಳಿದ್ರೆ ನಾಳೆ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಅವನ ಮೇಲೆ ಒಂದೊಂದು FIR ಫೈಲ್ ಆಗಬೇಕು. ಅವಾಗ ಸರಿ ಆಯ್ತು, ಒಂದು ಪಾಠ ಆಗ್ಬೇಕಲ್ವಾ? ಮಾಡ್ಬೇಕಣ್ಣ?
ಕೊಟ್ಬಿಡೋಣ ಅವ್ನ ಕಾಲು. ಅದು ಮುಗೀತು. ಅಣ್ಣ ಸರ್, ನೀವು ಗೊತ್ತಿಲ್ಲದೆ ಮಾಡ್ತಿದ್ದೀರೋ ಮಾಡ್ತಿರೋ ಗೊತ್ತಿಲ್ಲ, ನಮಗಂತೂ ನಿಮ್ಮ ಇಲಾಖೆ ಮೇಲೆ ಅನುಮಾನ ಐತೆ ಸರ್. ಈಗ ನೋಡಿ, ನಿಮಗೆ BNS ಅಫೆನ್ಸು, ಆರ್ಮ್ಸ್ ಆ್ಯಕ್ಟ್ಗಳೆಲ್ಲ ಇದ್ರು, ನೀವು ಪೊಲೀಸವ್ರಿಗೆ ಇದುವರೆಗೆ ಏನಕ್ಕೆ ಕೇಸ್ ಫೈಲ್ನ ಹ್ಯಾಂಡ್ ಓವರ್ ಮಾಡಿಲ್ಲ? ಅವ್ರಿಗೆ ನೀವು ಪಾಸ್ ಮಾಡ್ಬೋದಾಗಿತ್ತಲ್ಲ. ಒಂದು ಎಕ್ಸೈಸ್ ಅಫೆನ್ಸ್ಗಳೈತೆ, ಅಲ್ಲಿ ನಿಮಗೆ ಫಾರಿನ್ ಲಿಕ್ಕರ್ಗಳೆಲ್ಲ ಐತೆ, ಇಲಿಗಲ್ ಆಗಿ ವಿತೌಟ್ ಬಿಲ್ ಲಿಕ್ಕರ್ಗಳೆಲ್ಲ ಇರ್ತವ್ರೆ, ನಾವು ಹೋಗಿ ನೋಡ್ಕೊಂಡು ಬಂದ್ವಿ. ಆದರೂ ನೀವು ಯಾಕೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಪೂರ್ತಿ ಹೇಳ್ತೀನಿ. ಮತ್ತು ಇನ್ನೊಂದು, ಅಲ್ಲಿ ರೆವೆನ್ಯೂ ಅಫೆನ್ಸಸ್ಗಳೈತೆ, ಅಲ್ಲಿ ನಿಮಗೆ ಎಕ್ಸೈಸ್ ಅಫೆನ್ಸು, ರೆವೆನ್ಯೂ ಅಫೆನ್ಸು, ಫಾರೆಸ್ಟ್ ಅಫೆನ್ಸು, ಪೊಲೀಸ್ ಅಫೆನ್ಸು, ನಾಲ್ಕು ಥರ ದೇವನೊಬ್ಬ ನಾಮ ಹಲವು ಅನ್ನಂಗೆ ಮಾಡ್ರ ಹಲ್ಕ ಕೆಲಸಗಳು ಇಷ್ಟುದ್ದ ಲಿಸ್ಟ್ ಐತೆ. ಏನಕ್ಕೆ ನೀವು ಇದುವರೆಗೆ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿಲ್ಲ ಈ ಕೇಸ್ನ ಅಂತ ಅಂದ್ಬಿಟ್ಟು ಉತ್ತರ ಕೊಡಿ. ಅದು ಫಸ್ಟು ಆರ್ಮ್ಸ್ಗಳನ್ನ ನಾವು ಚಾಮರಾಜನಗರ ಡಿಸ್ಟಿಕ್ ಆರ್ಮ್ಡ್ ರಿಸರ್ವಿಂದ ಆರ್ಮರ್ನ ಕರೆಸಿ ಅದನ್ನು ಪರಿಶೀಲನೆ ಮಾಡಿಸಿದ್ದೀವಿ. ಈಗ ನಂತರದಲ್ಲಿ ನಾವು ಅದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೀವಿ. ಇದೇ ನಮಗೆ ಸಮಸ್ಯೆ ಇರೋದು ಸರ್. ಕ್ರೈಮ್ ಸೀನ್ ಡಿಸ್ಫಿಗರ್ ಆಗೋಕ್ಕೆ ನೀವೇ ಸಹಾಯ ಮಾಡ್ತಾ ಇದ್ದೀರಾ. ಇದಕ್ಕೆ ಅವರು CRನವ್ರು ಏನು ತಾನೇ ಮಾಡೋದಕ್ಕೆ ಸಾಧ್ಯ ಸರ್? ನಿಮಗೆ ಪವರ್ ಇಲ್ಲ ಅಂತ ಹೇಳಿದ ಮೇಲೆ ನೀವು ಹ್ಯಾಂಡ್ ಓವರ್ ಮಾಡಬೇಕಾಗಿತ್ತು. ದಯಮಾಡಿ ಈಗಲೂ ಕಾಲ ಮಿಂಚಿಲ್ಲ ಮಾಡಿ. ನಮ್ಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸರ್, ಇಲ್ಲಿ ಅಷ್ಟೊಂದು ಅಫೆನ್ಸ್ ಆದರೂ ಇದು ಮೊದಲನೇ ಅಫೆನ್ಸು. ಅಲ್ಲಿ ರೆಸಾರ್ಟ್ಗಳು ಉದ್ಯಮ ನಡೀತಾ ಇದ್ದಾವೆ ಸರ್, ಅವೆಲ್ಲ ಹೋಮ್ ಸ್ಟೇ ಲೈಸೆನ್ಸಲ್ಲಿ ನಡೀತಾ ಇರೋಂಥದ್ದು. ನಮ್ಮ ಹತ್ರ ರೈಟಿಂಗಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಡಿ, ಇದೇ ಓರಲ್ ಆಗಿ ನಮ್ಮ ದೂರನ್ನ ಕನ್ಸಿಡರ್ ಮಾಡಿ. ಇವಾಗ ಅಲ್ಲಿ ರೈತ ತಾನು ಅಲ್ಲಿದ್ದು ಆಧಾರ್ ಕಾರ್ಡ್ ಅಲ್ಲಿದ್ದು ಬರೋ ಅತಿಥಿಗಳಿಗೆ ಸತ್ಕಾರ ಮಾಡಿದ್ರೆ ಮಾತ್ರನೇ ಅದು ಹೋಮ್ ಸ್ಟೇ. ಅವರು ಹೋಮ್ ಸ್ಟೇ ಲೈಸೆನ್ಸ್ ತಗೊಂಡು ಬೆಂಗಳೂರಲ್ಲಿ ಕೂತ್ಕೊಂಡು ವ್ಯವಹಾರ ಮಾಡೋದಕ್ಕೆ ಸಾಧ್ಯನಾ? ನೀವು ಅವ್ರ ಬಗ್ಗೆ ತಿಳಿದಿದ್ದು ಸಹ ನೀವು ಅವ್ರಿಗೆ ರೈಡ್ ಮಾಡ್ತಾ ಇರೋದು ಸಹ ನಮ್ಗೆ ಅನುಮಾನ. ಅದ್ರ ಬಗ್ಗೆನೂ ಮಾಹಿತಿ ಕೊಡಬೇಕು. ನಿಮ್ಮ ರೇಂಜಲ್ಲಿ ಎಷ್ಟು ಹೋಮ್ ಸ್ಟೇಗಳು ನಡೀತಿದ್ದಾವೆ, ಮತ್ತು ನೀವು ಅವ್ರಿಗೆ ಅಷ್ಟು ವರ್ಷದಿಂದ ಚಾಲ್ತಿಲಿದ್ರು ಏನಕ್ಕೆ ಸೈಲೆಂಟ್ ಆಗಿದ್ದೀರಾ, ನೀವೆಷ್ಟು ಚೆಕ್ ಮಾಡಿದ್ದೀರಾ ಅನ್ನೋದು ದಯಮಾಡಿ ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ನಮಗೆ ಅದು ಕಂಡಿಲ್ಲ ಅಲ್ಲಿ ಸರ್. ಅದು ಹೋಮ್ ಸ್ಟೇನೇ ಬಿಡಿ. ಇಲ್ಲಿ ನಿಮ್ಮಲ್ಲಿ ನಾನು ಅದು ಪರ್ಟಿಕ್ಯುಲರ್ ಅದು ಹೋಮ್ ಸ್ಟೇನೇ. ಅವರು ಆನ್ಲೈನ್ ಬುಕ್ಕಿಂಗು ಮತ್ತು ಅವ್ರಿಗೆ ಬೇಕಾದ ಗೆಸ್ಟ್ಗಳನ್ನ ಕರ್ಸ್ಕೊತಾರೆ. ನಿಮಗೆ ವಾಕಿಂಗ್ ಕ್ಲೈಂಟ್ಸ್ಗಳಿಲ್ಲ ಅಲ್ಲಿ. ಅದನ್ನ ನೀವು ಟ್ರೇಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಟ್ರೇಸ್ ಮಾಡೋಕ್ಕೆ ಸ್ವಲ್ಪ ಎಕ್ಸ್ಟ್ರಾ ನಾಲೆಜ್ ಬೇಕು. ನಿಮ್ಮ ಅರಣ್ಯ ಇಲಾಖೆ ಅವ್ರಿಗೆ ಸಾಧ್ಯ ಇಲ್ಲ. ಇನ್ನು ಉಳಿಕೆ ಹೋಮ್ ಸ್ಟೇಗಳು ಬೋರ್ಡ್ ಹಾಕೊಂಡೇ ಮಾಡ್ತಾವ್ರಲ್ಲ ಸರ್, ಅವರೆಲ್ಲ ಹೆಂಗೆ ಮಾಡೋಕ್ಕೆ ಸಾಧ್ಯ? ಅವ್ರ ಆಧಾರ್ ಕಾರ್ಡ್ಗಳು ಇಲ್ಲೇ ಆಯ್ತಾ? ಅವರೆಲ್ಲ ರೈತರ ಅಲ್ಲಿ ಕೃಷಿ ಚಟುವಟಿಕೆ ಮಾಡ್ಕೊಂಡು ಹೋಮ್ ಸ್ಟೇ ಮಾಡ್ತಾವ್ರೆ. ಇದೆಲ್ಲ ಚೆಕ್ ಮಾಡಿದ್ದೀರಾ? ಆಯ್ತು, ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಈಗ ಒಂದು ನಿಮಿಷ, ಇದು ಮೊದಲನೇ ಸ್ಟ್ರೈಕ್ ಅಲ್ಲ ಇವ್ರಿಗೆ. ಒಂದು ನಿಮಿಷಕ್ಕೆ ಹೋಗಿರೋದು ಇದೇ ಮೊದಲಲ್ಲ ಸರ್. ನಾನು ಹೇಳ್ತೀನಿ, ನಾನು ನಿಮ್ಗೆ ನೇರವಾಗಿ ಹೇಳ್ತಾ ಇಲ್ಲ, ನಿಮ್ಗಂತೂ ಮಾನ ಮರ್ಯಾದೆಗಳಿಲ್ಲ. ಅವ್ರು ಕೂಡ ಎಂಜಲು ಕಾಸ್ಲೇ ಬದುಕ್ತಾ ಇದ್ದಾರೆ ನೋಡಿ. ನೀವು ಈ ತರ ಒಂದ್ ನಿಮಿಷ ನಾ ಹೇಳ್ಬೇಕು, ನೀವು ಮಾತಾಡಿ. ನಾವು ಒಂದ್ ನಿಮಿಷ ಶಾಂತಿ. ನಾ ಹೇಳೋದು, ನಮ್ಗೆ ಕೊಳ್ಳಗಾಲದಲ್ಲಿ MMLs ಅಲ್ಲಿ ಯಾರು ಸಾವಿರ MMLs ಅಲ್ಲಿ ನಮ್ಮ 7 ಕ್ವಿಂಟಲ್ ಇದ್ರು. ಅವ್ರಿಗೆ ನಾವು ಭವ್ಯವಾದ ಸ್ವಾಗತ ಮಾಡಿ ಅವ್ರು ಹೋಗೋದಿನ ಅವರೇ ಬಂದು ದಯವಿಟ್ಟು ಪ್ರಕಾಶ್ ಅವರೇ ನನಗೆ ಸ್ಟ್ರೈಕ್ ಮಾಡಿಬಿಡಿ, ಮೇಲಿಂದ ಬಂದಿದೆ ಅಂತಂದ್ರು. ಅದಕ್ಕೆ ಅವ್ರಿಗೆ ನಾವು ಬೇಕು ಅಂತ ಉಳಿಸ್ಕೊತೀವಿ. ಅದಕ್ಕೆ ಇಲ್ಲಿ ಎಲ್ಲರೂ ಇದ್ರು ಅಂತ ಇವ್ರನ್ನ ಎತ್ತಾಕಿ 10 ವರ್ಷದಿಂದ ಇಲ್ಲೇ ಒಂದು ಯಾಕೆ ಸ್ಟ್ರೈಕ್ ಮಾಡೋದು? ಯಾಕೆ ಸ್ಟ್ರೈಕ್ ಮಾಡಿ? ಮಧುಕರ್ ಶೆಟ್ರು, ನಮಗೆ DC ಹರ್ಷ ಗುಪ್ತಾ, ನಮ್ಮ ಶಿಲ್ಪಾ ನಾಗ್ ಮೇಡಮು, ಕಾವೇರಿ ಮೇಡಮು, ಅವರೆಲ್ಲ ಯಾಕೆ ಬೇಕು ಅನ್ಕೊಂಡು ನೀವು ಅದು ಅನ್ಸ್ಕೊಳ್ಳಿ. ಯಾಕೆ ನೀವು ಅನ್ಸ್ಕೊಳ್ಳಲ್ಲ? ನೀವು ಅದ ಯಾಕೆ ನಾವು ಸಬ್ ಇನ್ಸ್ಪೆಕ್ಟರ್ಗಳು ಉಳ್ಕೋಬೇಕು ಅಂತ ಹೋರಾಟ ಮಾಡೀವಿ, ತಾಯಿಲ್ಲಾರ್ಗಳು ಉಳ್ಕೋಬೇಕು ಅಂತ ಯಾಕೆ ಹೋರಾಟ ಮಾಡೀವಿ? ಅವರ ಪ್ರಾಮಾಣಿಕತೆ ಅಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಾರ ಅಂತ ಮಾಡಿದ್ದೀವಿ. COಗಳು ಮಾಡಿದ್ದೀವಿ. ಅದಕ್ಕೆ ನೀವುಗಳು ಮಾಡಿಸ್ಕೋಬಾರ್ದು? ಯಾಕೆ ಇದೆಲ್ಲ ಗೊತ್ತಿಲ್ವಾ? ರೆಸಾರ್ಟ್ಗಳು ಗೊತ್ತಿಲ್ವಾ? ಹೋಮ್ ಸ್ಟೇ ಗೊತ್ತಿಲ್ವಾ? ರೈತರು ಮಾತ್ರ ನೋಟಿಸ್ ಕೊಟ್ಬಿಟ್ಟಿದ್ದಾರೆ. ಯಾವನಪ್ಪ ರೆಸಾರ್ಟ್ ಕೊಟ್ಟಿರೋದು ನೋಡಿದ ನೀವು? ಹೇಳ್ತೀವಿ ಎಂಜಲ್ ಕಾಸು ಅಂತ ಹಂಗೆ ಅನ್ನೋದು ನೀವು ಕೇಸ್ ಹಾಕಿ ನನ್ನ ಮೇಲೆ. ಇಷ್ಟು ಕಾರಣ. ಈಗ ನೋಡಿ, ಇವ್ರ ಮೇಲೆ ನಮಗೆ ನಂಬಿಕೆ ಇಲ್ಲ. ಇವತ್ತು ಎಷ್ಟನೇ ಸ್ಟ್ರೈಕ್ ಆಯ್ತು? ಪುನಃ 15 ದಿನಕ್ಕೆ ಬರ್ತೀವಿ ನಾವು. ಪುನಃ 15 ದಿನಕ್ಕೂ ನಿಮ್ಮ ಮಾನವರಿಗೆ ಯಾಕೆ ನಿಮ್ಗೆ ಸಂಬಳ ಕೊಡ್ತೀವಿ ಸರ್? ನಾವು ಸಂಬಳ ಕೂಡ ಕೇಳೋದು ನನ್ನ ತಾಕತ್ತಿದೆ. ಇದೆಲ್ಲ ಹಿಡ್ಕೊಬರಕ್ಕಿಲ್ಲ ನಾನು ಇರೋದು. ಕೇಳ್ತೀವಿ ನಿಮ್ಮ ನೋಡಿ ಹೇಳಿ, ನಿಮ್ಮ ಇವ್ರನ್ನೂ ಕೇಳ್ತೀವಿ. ರೆಸಾರ್ಟ್ಗಳು ಅಷ್ಟು ಬೇಗ ಬಿಟ್ಬಿಟ್ರಲ್ಲ ನೀವು. ಇವರು ದುಡ್ಡು ಇಟ್ಕೊಳ್ಳೋ GPS ನಮ್ಮ ಸಫಾರಿನೇ ಬೇಡ ಅಲ್ವಾ ಸರ್? ನಮ್ಮ ಸಫಾರಿನೇ ಬೇಡ. ನೆಕ್ಸ್ಟ್ ಈಗ ಒಂದಷ್ಟು ಪತ್ರಕರ್ತರು ಕೇಳಿದ್ರು ರೇಟ್ ನಮ್ಮ ಸಫಾರಿನೇ ಬೇಡ. ಕಾರಣ ಹೊರಗಡೆಯಿಂದ ನೋಡಿ ಸರ್. ನೀವು ಯಾಕೆ ಹೊರಗಡೆ ಕರ್ಕೊಂಡು ಹೋಗ್ಬೇಕು ನೀವು? ಈಗ ಕಾಡಲ್ಲಿ ಇಲ್ವೋ ನೋಡ್ಲಿ.
ನೀವ್ ಯಾಕೆ ಒಳಗೆ ಕರ್ಕೊಂಡು ಹೋಗ್ಬೇಕು? ನಡ್ಕೊಂಡು ಕರ್ಕೊಂಡು ಹೋಗಿ. ಪರಿಸರ ಒಂದು ಶಾಂತಿ, ಪರಿಸರ ಪೂರ್ವಕವಾಗಿ ಇಲ್ಲಿ ಸಫಾರಿ ಕರ್ಕೊಂಡು ನಡ್ರಿ. ನಿಮ್ಮ ಎಲ್ಲ ಒಂದು 50 ಜನ ಮಾಡ್ಬಿಟ್ಟು ಒಂದು ಗನ್ ಕೊಡ್ಬಿಟ್ಟು ಕರ್ಕೊಂಡೋಗಿ ನಡ್ಕೊಂಡು ಒಳಗಡೆ. ಯಾಕೆ ವೆಹಿಕಲ್ ತಗೊಂಡು ಹೋಗ್ಬೇಕು ನೀವು? ಯಾಕೆ ಒಳ್ಳೆ ಹಂದಿ ಮಾಂಸ, ಜಿಂಕ ಮಾಂಸ ಕೊಡ್ಬೇಕು ಅವ್ರಿಗೆಲ್ಲವ? ಜಿಂಕ ಮಾಂಸ ತಿನ್ನಕ್ಕೆ ಬರೋದು ಸಫಾರಿ ಹೆಸರಲ್ಲಿ. ಸಫಾರಿ ಹೆಸರಲ್ಲಿ ಒಳಗಡೆ ಯಾರು ಎಂಟ್ರಿ ಇಲ್ಲ. ಎಷ್ಟು ಕೆಟ್ಟ ಕೆಲಸಗಳು ನಡೀತಾವೆ ಗೊತ್ತು ನಮ್ಗೆ. ಎಷ್ಟು ಜನ ಬಡ ಮಕ್ಕಳು ಹಾಳಾಯ್ತಾರೆ ಅಂತ ಗೊತ್ತು. ಯಾರು ಎಂಟ್ರಿ ಇಲ್ಲ ಅಲ್ಲಿ. ನೀವೆಲ್ಲ ಮನುಷ್ಯ, ನಾವೆಲ್ಲ ನಾ ಮನುಷ್ಯಲ್ವ ಸರ್? ಮುಂದೆ ನಿಮ್ಮ ಮಕ್ಕಳಿಗೇನೋ ಇವತ್ತು ನಿಮ್ಗೆ ಆಯ್ತಪ್ಪ, ಮುಂದೆ ನಿಮ್ಮ ಮಕ್ಕಳು ಗ್ಲೋಬಲ್ ವಾರ್ಮಿಂಗ್ ಆಯ್ತಾ ಆಗಲ್ಲ? ಯಾರು 15 kg ಅಕ್ಕಿ, 3 ಹೊತ್ತು ಊಟ, ನಿಮ್ಗೆ ದುಡ್ಡು, ಟ್ರೈನ್, ಆಮೇಲೆ ಆ ಡಾಕ್ಟರ್ ಪತ್ರ ಪ್ರತಿ ವಾರಕ್ಕೆ ತಿಂಡಿ, ಎಲ್ಲರೂ ಜೈಲೇನೋ ನೋಡಿ. ಹಲೋ, ಆಮೇಲೆ ಇದೊಂದು ಹೇಳು, ಇಲ್ಲಿ ಓಂಕಾರ ನಿಮ್ಮ ಸತೀಶ್ ಅವರು ನೀವೇ ಇದ್ರಿ ಅಲ್ಲಿ ಮಗಳವ, ಆ ಮರ ಆನೆ ಬಂದು ಇದೇ ಮೇಯ್ಕೊಂಡಿದೆ ಜೋಳನ. RFO ಫೋನ್ ಮಾಡಿದ್ರೆ ಹನುಮಂತ್ ಪಾಟೀಲ್ ಅವ್ರಿಗೆ ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಬರ್ತಾ ಇಲ್ಲ. ಯಾವ ಥರ ಇದು ಅಧಿಕಾರಗಳು? ಏನಿರೋ ಅಧಿಕಾರ ಮಾಡ್ತಾ ಇರೋದು ಇವರು? ನಾವು ಕಾನೂನಿಗೆ ಇವ್ರಿಗೆ ಕೆಲಸ ಕೊಟ್ಟಿರೋದು ನೋಡಿದ್ರೆ ಇವ್ರು ನಮ್ಮ ಕೆಲಸನೇ ಮಾಡ್ಕೊಡಲ್ಲ. ಫೋನ್ ಮಾಡಿದ್ರೆ ಮೊನ್ನೆಯಿಂದ ಫೋನ್ ಮಾಡ್ತಾ ಇದೀವಿ, ಬರ್ತಾ ಇಲ್ಲ ಇವರು. ಬರ್ತೀವಿ ಅಂತಾರೆ, ಪುನಃ ಚಿರತೆಗೆ ನಾವು ಬೋನ್ ಮಡಗ್ಸೋರು ನಮ್ಮೂರಲ್ಲೇ. ಒಂದು ವಾರದಿಂದ ನಾವು ಮರಿ ಮಡಗ್ತಿದ್ವಿ ಅಂತಾರೆ, ಆದರೆ ಏನೂ ಇಲ್ಲ. ಅಲ್ಲಿ ಕೇಳಿದ್ರೆ ಇಲ್ಲ ಸರ್ ಕಂಟಿನ್ಯೂಸ್ ಇದೆ. ನಂತರ GPS ಫೋಟೋ ಇದೆ. ಡೈಲಿ ನಾನು 10:30 11 ಗಂಟೆಗೆ ಹೋಗಿ GPS ಫೋಟೋ. ಏನೋ ನಿನ್ನೆ ನಮಗೆ ಮಾಹಿತಿ ಬಂದಿದ್ದು ಜಿಂಕೆ ಕೊಂಬುಗಳ ಇದಾವೆ ಅಂತ ಮಾತ್ರ ನಮಗೆ ಮಾಹಿತಿ ಬಂದಿದ್ದು ಅಷ್ಟೇ. ಆದ್ರೆ ಜಿಂಕೆ ಕೊಂಬನ ಪರಿಶೀಲನೆ ಮಾಡುವಂತ ನಾವು ಯಾರಿಗೂ ಹೇಳ್ದೆ, ಬರೀ ಅರಣ್ಯ ಇಲಾಖೆ DCF ನಂದೀಶ್ ಅವ್ರಿಗೆ ಮಾತ್ರ ಮಾಹಿತಿ ಕೊಟ್ಟಿದ್ನು. ಅವರ ಒಂದು ಹ್ಯಾಂಡ್ ಓವರ್ಲಿ ನಮ್ಮ ಜೊತೆ ಒಂದು 4 ಇಲ್ಲಿ RF ಸತೀಶ್ ಕುಮಾರ್ ಅವರ ಒಂದು ಇದರಲ್ಲಿ ನಾವು ಒಂದು ಹಾಕ್ಸಿ, ನಮ್ಮ ಸಂಘದ ಮಧು, ಕೆಬಪುರದ ಮಧು ಹಾಗೂ ನಾನು. ಅದ್ಬಿಟ್ರೆ RF ಸತೀಶ್ ಕುಮಾರ್ ಅವರು 4 ಜನ ಸೇರಿ ಅಲ್ಲಿ ಹೋದಾಗ ಫಸ್ಟ್ ನಮ್ಗೆ ಅವರು ಬೆದರಿಕೆ ಮಾಡಕ್ ಬಂದ್ರೋಣ. ಏನೋ ನಾಯಿಗಳನ್ನೆಲ್ಲ ಬಿಟ್ಕೊಂಡು ನೀವು ಯಾರು ಇಲ್ಲಿಗೆ ಬರಾಕ ಪರ್ಮಿಷನ್ ತಗೋಬರಕೋ ಇದ್ರು ಒಳಗಡೆ. ಫಾರೆಸ್ಟ್ ಇಂದ ಅದು ದೂರನೂ ಇಲ್ಲ, ಏನೋ ಫಾರೆಸ್ಟ್ ಇದಾದ್ರೆ ಒಂದು 50 ಮೀಟರ್ ಅಷ್ಟೇ ಒಳಗಡೆ ಇದು ತೋಟ, ಇದು ಹೋಮ್ ಸ್ಟೇ ತರ ಮಾಡ್ಕೊಂಡಿದ್ದಾರೆ. ಅದ್ರ ಒಳಗಡೆ ಹೋಗಕ್ಕೆ ಅವ್ರ ಅನುಮತಿ ತಗೊಂಡು ಅವ್ರ ಪರ್ಮಿಷನ್ ತಗೊಂಡು ಒಳಗಡೆ ಹೋಗ್ಬೇಕಂತೆ. ಆ ತರ ಒಂದು ರೂಲ್ಸ್ ಮಾಡ್ತಾರೆ. ಅದನ್ನ ಅಪ್ಪಿ ನಾವು ಒಳಗಡೆ ಹೋಗಕ್ ಹೋದ್ರೆ ನಾಯಿನವಶ ಕಡೆ ನಾಯಿನವ ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಬಿಡ್ತಾರೆ ಅವರು. ಆಮೇಲೆ ಅಲ್ಲಿ ಒಂದು 3 ಸೀಟ್ ಇದ್ರು, ಅವರು ನಮ್ಮ ಮೇಲೆ ಜಗಳಕ್ಕೆ ಬಂದ್ರು. ಇವರು ಫಾರೆಸ್ಟ್ ಇಲಾಖೆ ಸತೀಶ್ ಕುಮಾರ್ ಅವರು ಇದ್ರು. ಅವ್ರು ಏನ್ ಮಾಡಿದ್ರು, ಅವರು ಸಿವಿಲ್ ಡ್ರೆಸ್ ಅಲ್ಲಿ ಬಂದಿರು. ಅವರು ನೀವು ಒಳಗಡೆ ಬರಬೇಡಿ, ಒಳಗಡೆ ಬಂದ್ರೆ ಇದಾಗಲ್ಲ ಅಂತ ಅಂದ್ಬಿಟ್ಟು ನಾಯಿನವನ್ನೆಲ್ಲ ಬಿಟ್ಕೊಂಡು ಇದ್ ಮಾಡಿದ್ಮೇಲೆ ಒಂದು 1/4 ಗಂಟೆ ಮಾತುಕತೆ ಆಯ್ತು. ಆಮೇಲೆ ಹೋಗಿ ಫಸ್ಟ್ ಒಂದು ರೂಮ್ ತರ ಮಾಡ್ಕೊಂಡಿದ್ರು. ಅಲ್ಲಿ ಹೋಗಿ ಒಳಕ್ ನುಗ್ಗಿದ್ಮೇಲೆ ಜಿಂಕೆ ಗಣಿಗಾರಿಕೆಗಳಿಗೆ ಶಬ್ದಕ್ಕೆ ಇವತ್ತು ಪ್ರಾಣಿಗಳು ಹೊರಗಡೆ ಬರ್ತಾ ಇದಾವೆ. ಪ್ರಾಣಿಗಳು ಹೊರಬರೋದ್ರಿಂದ ರೈತರು ತೊಂದರೆ ಆಗುತ್ತೆ. ಅದನ್ನ ಯಾರು ಕೂಡ ಕೇಳಲ್ಲ. ಇಲ್ಲಿಗಳಿಗೆ ರೆಸಾರ್ಟ್ ಬಗ್ಗೆ ಕೇಳಕ್ ಹೋದ್ರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಇವತ್ತೇನು ನಮ್ಮ ರೈತ ಸಂಘದ ಹೋಗಿದ್ರು, ಅವತ್ತು ಅವ್ರಿಗೆ ಬೆದರಿಕೆ ಹಾಕಿ ನಿಮ್ಮ ಮೇಲೆ ಒಂದು SP ಗೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಏನು ಅವರು ಬೆದರಿಕೆಯಾಗಿ ದಬ್ಬಾಳಿಕೆ ನಡೆಸಿದ್ದಾರೆ. ಇದ್ರ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಯಾರನ್ನೂ ಪ್ರಶ್ನೆ ಮಾಡಂಗಿಲ್ವಾ? ಹಾಗಾದ್ರೆ ನಾವು ಸ್ವತಂತ್ರರಲ್ವಾ? ನಮ್ಗೆ ಸ್ವತಂತ್ರ ಬಂದಿಲ್ವಾ? ಇನ್ನು ಎಷ್ಟು ದಿನ ನಾವು ಈ ತರ ಇವ್ರಿಗೆ ಎದ್ಕೊಂಡು ಕೂತ್ಕೊಳ್ಬೇಕು? ಸಾಮಾನ್ಯ ರೈತರು ಯಾರನ್ನೂ ಪ್ರಶ್ನೆ ಮಾಡಂಗಿಲ್ವಾ? ಕೇವಲ ವಿದ್ಯಾವಂತರು, ಅಧಿಕಾರ ಇರೋರು, ಇವ್ರು ಮಾತ್ರ ಪ್ರಶ್ನೆ ಮಾಡ್ಬೇಕಾ? ಇವ್ರಿಗೆ ಮಾತ್ರ ಎಲ್ಲ ಇದೆಯಾ? ನಮ್ಗೇನು ಇಲ್ವಾ? ನಾವು ಬೆಳೆದಿರೋ ಅನ್ನನ ತಿನ್ನೋದಿರೋ. ಇವತ್ತು ರೈತ ಸಮುದಾಯ ದಿನ ಬೆಳಗ್ಗೆ ರೀತಿ ಅಂದರೆ ಆ ಹೋರಾಟ ಈ ಹೋರಾಟ ಅಂತ ಬೀದಿಲಿ ಕುಂತ್ಕೊಳ್ಳೋ ವ್ಯವಸ್ಥೆನೇ ಆಗಿದೆ. ಇವತ್ತು ಕಾರಂಕ್ಯ ಶಾಸಕಾಂಗ ಅವ್ರವ್ರ ಕೆಲಸ ಕರೆಕ್ಟಾಗಿ ಮಾಡಿದರೆ ಇವತ್ತು ನಾವು ಬೀದಿಲಿ ಬಂದು ಕುಂತ್ಕೋಬೇಕಾಯ್ತಿಲ್ಲ. ನೀವು ಮಾಡಲಿಲ್ಲ ಅಂತ ನಮ್ಮ ಸ್ನೇಹಿತರು ಹೋಮ್ ಸ್ಟೇಲಿ ಜಿಂಕೆ ಕೊಂಬುಗಳು, ಆ ಚರ್ಮಗಳು, ಆ ಪಿಸ್ತೂಲ್ಗಳು ಎಲ್ಲ ಸಾಕ್ಷಿ ಸಮೇತವಾಗಿ ಇಟ್ಕೊಟ್ರು. ಅವರ ಪರವಾಗಿ ನೀವು ಅವರ ಶ್ಲಾಘನೀಯ ಮಾಡಬೇಕಾದ್ರೆ ನೀವು ವ್ಯಕ್ತಿ, ನೀವು ಅವ್ರ ಮೇಲೆ ಕೇಸ್ ಹಾಕ್ತೀನಿ ಅಂತ ನೀವು ಎಷ್ಟು ಭ್ರಷ್ಟ ಆಗಿರ್ಬೋದು ನೀವು CF ಅವರೇ, ನೀವು ಅಧಿಕಾರಿಗಳು. ಈ ಹೋಮ್ ಸ್ಟೇಗಳಿಂದ ಮತ್ತು ರೆಸಾರ್ಟ್ಗಳಿಂದ ನೀವು ತಿಂಗ ಎಷ್ಟು ವಸೂಲಿ ಮಾಡ್ಕೊಂಡು ಅವ್ರ ಚಮಚಗಳಾಗಿ ಎಷ್ಟೆಷ್ಟು ಜೋತ್ಕ ತಿಂತಿದ್ದೀರಿ? ನಿಮ್ಗೆ ಸರ್ಕಾರ ಸಂಬಳಗಳು ಕೊಡ್ತಾ ಇಲ್ವಾ? ನಿಮ್ಗೆ ಸಾಲ್ತಾ ಇಲ್ವಾ? ಇವತ್ತು ಸಾಕ್ಷಿ ಸಮೇತವಾಗಿ ಹಿಡ್ಕೊಟ್ರೆ ಅವ್ರ ಮೇಲೆ ನೀವು FIR ಮಾಡಿಲ್ಲ ಅಂದ್ರೆ ಎಷ್ಟು ತಿಂದಿರ್ಬೋದು ಹೋಮ್ ಸ್ಟೇ ಮಾಲೀಕ ನಿಂತಂದ್ರೆ ನೀವು? ಅದೇ ನಿಮ್ಮ ಪ್ರಾಣಿಗಳು ಹತಾಚೂರವಾಗಿ ನಮ್ಮ ಜಮೀನಲ್ಲಿ ಬಂದು ಸತ್ತಾಗ ನೀವು ಮಾರನಾಗೆ FIR ಮಾಡ್ತೀರ ನಮ್ಮ ಮೇಲೆ ನೀವು? ಯಾಕೆ ಹೋಮ್ ಸ್ಟೇ ಮಾಲೀಕನ ಮೇಲೆ ಮಾಡಿಲ್ಲ ಇನ್ನು FIR ನೀವು? ಏನ್ರಿ CF ಎಷ್ಟು ಕೊಟ್ಟಿರ್ಬೋದು ಅವರು ನಿಮ್ಗೆ? ನಮ್ಮ ಸ್ನೇಹಿತರ ಮೇಲೆ ನೀವು ಧಮಕಿ ಹಾಕ್ತೀನ, ನಿಮ್ಗೆ ಎಷ್ಟು ಕೊಪ್ಪಿರ್ಬೋದ್ರಿ ನಿಮ್ಮ ಅಧಿಕಾರಿಗಳಿಗೆ? ನಿಮ್ಗೆ ಯಾರು ಹೇಳೋರು ಕೇಳೋರು ಇಲ್ವಾ ನಿಮ್ಗೆ? ಏನು ವ್ಯವಸ್ಥೆ ಇದು? ನೀವು ಔಟ್ ಮಾಡಿದ್ದಾರೆ. ಅದನ್ನ ಇನ್ನೂ ಯಾವುದೇ ರೀತಿಯಾದಂಥ ಪರಿಣಾಮ ಅಧಿಕಾರಿಗಳು ತಗೊಂಡಿಲ್ಲ. ಆದರೆ ಗುಂಡ್ಲುಪೇಟೆಯಲ್ಲಿ ಹೋಮ್ ಸ್ಟೇಯಲ್ಲಿ ನಡೆದಿರ್ತಕ್ಕಂಥ ವಿಚಾರ ನಮ್ಮ ಸಂಘಟನೆ ಕಡೆಯಿಂದ ಹೋಗಿ ಅದನ್ನು ಪರಿಶೀಲನೆ ಮಾಡೋದಕ್ಕೆ
ಅಧಿಕಾರಿಗಳಿಗೆ ತಿಳಿಸಿ ಒಳಗಡೆ ಹೋದಾಗ ನಮ್ಮ ಏನು ರೈತ ಸಂಘಟನೆಯವ್ರ ಮೇಲೆ ನಾಯಿ ಅಟ್ಯಾಕ್ ಮಾಡೋದು ಮತ್ತು ಒಳಗಡೆ ಬರಬಾರ್ದು ಅಂತ ದಬ್ಬಾಳಿಕೆ ಮಾಡಿರೋದು ಇದು ತಪ್ಪಾ ಸ್ವಾಮಿ? ಅದು ತಪ್ಪು ನಡೀತಾ ಇರೋ ಜಾಗಕ್ಕೆ ನಮ್ಮ ಜಾಗಕ್ಕೆ ನಾವು ರೈತ ಧರಣಿ ನಿರತರಿಗೆ ಒಂದು ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮುನೀರ್ ಅಹಮದ್ ಸರ್ಗೆ ಎಲ್ಲರ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀವಿ. ಯಾಕಂತಂದರೆ ಇಲ್ಲೂ ಸಹ ಒಂದು ಇವತ್ತು ಅಧಿಕಾರಿಗಳನ್ನ ಕರೆಸಿ ನಾವು ನಮ್ಮ ಹಕ್ಕೊತ್ತಾಯಗಳನ್ನ ಇಟ್ಟಿದ್ದೀವಿ. ಅದು ಆ ಹಕ್ಕೊತ್ತಾಯಗಳಿಗೆ ಅವರು ಇನ್ನೊಂದು ತಿಂಗಳಲ್ಲಿ ನಮ್ಗೆ ಉತ್ತರ ಕೊಡದೇ ಇದ್ರೆ ಮತ್ತೆ ಇದೇ ಜಾಗದಲ್ಲಿ ಅಥವಾ ಇದಕ್ಕೆ ನೆಡ್ಡೆ ಆಫೀಸಲ್ಲಿ ನಾವು ಕೂತ್ಕೊಂಡು ಚಳವಳಿ ಮಾಡುವಂತ ತೀರ್ಮಾನ ಈ ಸಭೆ ನಿರ್ಣಯ ತಗೋಬೋದಾ? ಇದಕ್ಕೇನು ಅಭ್ಯಂತರ ಇಲ್ಲ. ಓಕೆ, ಥ್ಯಾಂಕ್ ಯು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ನಾಯಕತ್ವಕ್ಕೆ, ಸ್ವಾಭಿಮಾನ ಚಳವಳಿಗೆ, ಸ್ವಾಭಿಮಾನ ಹೋರಾಟಕ್ಕೆ, ರೈತ ಮಹಿಳೆಯರಿಗೆ, ರೈತ ಮಕ್ಕಳಿಗೆ. ಇವತ್ತು ಅರಣ್ಯ ಇಲಾಖೆಯ ನಿರ್ಲಕ್ಷ್ಯತನದಿಂದ ನಮ್ಮ ಬಂಡೀಪುರ ವ್ಯಾಪ್ತಿಯಲ್ಲಿ ಹೋಮ್ ಸ್ಟೇಗಳಲ್ಲಿ ವನ್ಯಜೀವಿಗಳ ಮಾರಣ ಹೋಮ ನಡೀತಾ ಇತ್ತು. ಇದ್ರ ಬಗ್ಗೆ ಬಹಳ ದೂರಗ್ರಸ್ತವಾಗಿ ಖಂಡಿಸಿ ಇವತ್ತು ಏನು ಪ್ರತಿಭಟನೆ ನಡೀತಾ ಇತ್ತು. ಇಲ್ಲಿಗೆ ಮೇಲಧಿಕಾರಿಗಳು ಕೂಡ ಬಂದಿದ್ದರು. ನಮ್ಮ ಹಕ್ಕೊತ್ತಾಯಗಳನ್ನ ಸಂಪೂರ್ಣವಾಗಿ ತಿಳಿಸಿದ್ದೀವಿ. ಏನು ಇಲ್ಲಿರುವಂಥ ಅಕ್ರಮ ಹೋಮ್ ಸ್ಟೇಗಳನ್ನು ತನಿಖೆ ನಡೆಸಿ ಅದಕ್ಕೆ ಸಂಪೂರ್ಣವಾಗಿ ಅದನ್ನ ನಿಲ್ಲಿಸುವಂಥ ಕಾರ್ಯವನ್ನು ಮಾಡಬೇಕು. ಹಾಗೂ ಏನು ಇಲ್ಲಿನ DCF ಶಂಭು ಅಂತ ಯಾರು ಇದ್ರಲ್ಲ, ಅವರು ರೈತರ ಮೇಲೆ ಭಾಳ ಧಮಕಿ ಹಾಕಿರು. ಅವ್ರನ್ನ ವರ್ಗಾವಣೆ ಮಾಡಬೇಕು, ಇಲ್ಲ ಅವ್ರನ್ನ ಅಮಾನತು ಮಾಡಬೇಕಂತ ಒತ್ತಾಯಿಸಲಾಗಿದೆ. ಹಾಗಾಗಿ ಇವರು 15 ದಿನ ಟೈಮ್ ತಗೊಂಡಿದ್ದಾರೆ. 15 ದಿನ ಟೈಮ್ ತಗೊಂಡು ಏನಾದರೂ ಇವರು ಇದೇ ರೀತಿ ಆದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ಳೋದೆಂದು ಸಂಘಟನೆ ತೀರ್ಮಾನಿಸಲಾಗಿದೆ. ಸೊ ಹಾಗಾಗಿ ಇವತ್ತು ಚಳವಳಿಯನ್ನು ಕೈ ಬಿಡುತ್ತಾ ಇದ್ದೀವಿ. ಎಲ್ಲ ಬಂಧುಗಳಿಗೆ ನಮಸ್ಕಾರ. ಏನಿವತ್ತು ನಡೆದ ಚಳವಳಿಯ ವಿಡಿಯೋಗಳನ್ನು ನೇರವಾಗಿ ಅಪ್ಲೋಡ್ ಮಾಡ್ತಾಯಿದ್ವಿ. ಯಾವುದೇ ರೀತಿಯ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇಲ್ಲ. ಹಾಗಾಗಿ ಏನಾದರೂ ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮಿಸಿ ನೇರವಾಗಿ ಅಪ್ಲೋಡ್ ಮಾಡ್ತಾಯಿದ್ವಿ.